ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮನೆಯನ್ನ ತೋರಿಸಿದ್ರೆ ನೀವೇನಂತೀರೋ, ಸಡನ್ ಆಗಿ ಏನಂತಂದ್ರೆ ಸ್ವಲ್ಪ ಕಿಚನ್ ಅದೆಲ್ಲ ಕ್ಲೀನ್ ಮಾಡಿ ಏನೇನ್ ಬೇಕೋ ಎಲ್ಲ ಸೆಟಪ್ ಮಾಡ್ಕೊಂಡ್ ಬಿಡೋಣ, ಇನ್ನು ಇವಾಗ ರಜಾ ಇದೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ನಾನು ಡೈನಿಂಗ್ ಟೇಬಲ್ ಮೇಲೆ ನೋಡಿದ್ರೆ ಆಮೇಲೆ ತೋರಿಸ್ತೀನಿ, ಎಲ್ಲ ಡಂಪ್ ಮಾಡಿ ಇಟ್ಬಿಟ್ಟೆ. ಸಡನ್ ಆಗಿ ಫೋನ್ ಬಂತು, ಹೋಗ್ಬೇಕಾಯ್ತು ಅಮ್ಮ ಮನೆಗೆ. ಹಂಗಾಗಿ ಹೆಂಗೆಂಗೋ ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಈಗ ಬಂದು ರಿಟರ್ನು ನೆನ್ನೆನು ಯಾಕೋ ನಂಗೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಮನ್ಸಿರ್ಲಿಲ್ಲ, ಹಾಗಾಗಿ ಕೆಲಸ ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರು ಫಸ್ಟ್ ಅದೇನಿದೆ ಕಿಚನ್ ಎಲ್ಲ ಸೆಟಪ್ ಮಾಡ್ಕೊಂಡ್ಬಿಡು, ನೋಡೋಕೆ ಆಗ್ತಾಯಿಲ್ಲ ಅಡುಗೆ ಮನೆ ಅಂತ ಅಂದರು. ಸರಿ ಬೇಗ ಎಲ್ಲನೂ ಇವತ್ತು ಎಷ್ಟೊತ್ತಾದರೂ ಸರಿ ಕಿಚನ್ದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದರೆ ಹಾಗೆ ಶುರು ಮಾಡಿಕೊಂಡೆ. ಇನ್ನು ಲಾಸ್ಟ್ ಬ್ಲಾಗಲ್ಲಿ ಸುಮಾರು ಜನ ಏನೇನೋ ಕೇಳ್ತಾ ಇದ್ರಿ, ನಿಮ್ಮದು ವಾಯ್ಸ್ ಇದಾಗಿದೆ, ಟೋನ್ ಇದಾಗಿದೆ, ಸ್ಟೈಲಿಶ್ ಆಗಿದೆ, ಹಾಗೆ ಹಿಂಗೆ ಅಂತ. ಒಂದೊಂದು ಮೂಮೆಂಟಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಾತುಗಳು ಬರುತ್ತೆ. ಖುಷಿಯಾಗಿದ್ದಾಗ ಒಂಥರ ಮಾತಾಡ್ತಾರೆ, ತುಂಬ ಪ್ರೀತಿಸೋರ ಹತ್ರ ಜೊತೆ ಇದ್ದಾಗ ಮಗು ಥರ ಮಾತಾಡ್ತಾರೆ, ಇನ್ನು ತುಂಬ ಸ್ಟ್ರೇಂಜರ್ಸ್ ಹತ್ರ ಸ್ಟ್ರಿಕ್ಟ್ ಆಗಿ ಮಾತಾಡ್ತೀನಿ. ಮತ್ತೆ ಇನ್ನು ಕೆಲವೊಬ್ರು ಎನಿಮಿಗಳು ಇರ್ತಾರಲ್ಲ, ಅವ್ರ ಹತ್ರ ನಾನು ಮಾತೇ ಆಡೋದಿಲ್ಲ. ಈ ತರ ಒಂದೊಂದು ಇದು ಬರುತ್ತೆ. ಸೊ ಇಷ್ಟು ವರ್ಷದಲ್ಲಿ ಒಂದೇ ಒಂದು ವಿಡಿಯೋದಲ್ಲಿ ಏನೋ ಟೋನ್ ಚೇಂಜ್ ಆಯ್ತು ಅಂತ ಅಂದ್ರೆ ಅವತ್ತು ನಮ್ಮ ಮನೆಯವ್ರ ಜೊತೆ ನಾನು ಖುಷಿಯಾಗಿದ್ದಾಗ ಹಂಗಾಯ್ತೋ ಏನೋ ಗೊತ್ತಿಲ್ಲ. ನಾನು ಹಿಂಗೆ ಫೇಸ್ ಟು ಫೇಸ್ ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಮಾತು ಬೇರೆ ತರ ಇರುತ್ತೆ. ಅವ್ರಿದ್ದಾಗ ನಾನು ಇವಾಗಲ್ಲ ಮೊದ್ಲಿಂದಾನು ಅಷ್ಟೇನೆ ಒಂದು ಇವಾಗ ಸಂಜೆ ಅವ್ರ ಮುಖ ನೋಡಿದ್ರು ನನ್ನ ಮುಖದಲ್ಲಿ ಅದೆಷ್ಟು ನಗು ಬರುತ್ತೆ ಅಂತ ಅಂದ್ರೆ ಯಾಕೆ ಅಂತ ನನ್ಗೆ ಗೊತ್ತಿಲ್ಲ. ಒಂದು 6 ತಿಂಗಳು ಬಿಟ್ಟುಕೊಂಡು ಅವ್ರು ಬಂದ್ರು ಅಂತ ಅಂದ್ರೆ ಆಗೋ ಖುಷಿನೇ ಇಲ್ಲ. ಸೊ ಆ ಥರ ಆಮೇಲೆ ಅದಕ್ಕೇನೋ ಒಂದು ಜಸ್ಟ್ ಸಣ್ಣ ಟೋನ್ ಚೇಂಜ್ ಆಗಿದೆ. ಅದಕ್ಕೆ ಸುಮಾರು ಜನ ಏನೋ ಸ್ಟೈಲಿಶ್ ಆಗಿ ಹಂಗೆ ಹಿಂಗೆ ಏನೋ ಮಾತಾಡಿದ್ರೆ ಅದರಿಂದ ನನಗೇನು ಬೇಜಾರಿಲ್ಲ, ನಿಮ್ಗೆ ಹಂಗೆ ಅನಿಸಿದೆ. ಬಟ್ ನನಗೇನು ಅನಿಸ್ಲಿಲ್ಲ. ಅವ್ರು ವಿಡಿಯೋ ಮಾಡುವಾಗ ನಾನು ಹಾಗೆ ಮಾತಾಡ್ತೀನಿ. ಇನ್ನು ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ಮಾತಾಡೋ ಥರ ನನ್ನ ಪಕ್ಕದ ಮನೆಯವ್ರ ಜೊತೆನೂ ನಾನು ಮಾತಾಡೋಕ್ಕೆ ನನಗೆ ಸಾಧ್ಯನೇ ಇಲ್ಲ. ಅದು ಅಲ್ಲೇ ಬರೋದು ಟೋನು. ಹಾಗಾಗಿ ಅದು ಬೇರೆ ಇದು ಬೇರೆ ಎಲ್ಲ ಬೇರೆ. ನನ್ನ ಮಕ್ಳ ಜೊತೆ ಮಾತಾಡೋ ರೀತಿನೇ ಬೇರೆ. ಯಾವಾಗಲೂ ಒಂದೇ ಥರ ಇರೋದಕ್ಕೆ ನನಗೆ ಗೊತ್ತಿಲ್ಲ, ನನ್ನ ಕ್ಯಾರೆಕ್ಟರ್ ಹಂಗಿಲ್ಲ ಅಷ್ಟೇನೆ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನೂ ಇಲ್ಲ, ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ವಿಡಿಯೋ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ತಡವಾಗಿ ವ್ಲಾಗ್ಸ್ನ ಹಾಕ್ತಾ ಇದ್ದೀನಿ. ಇದು ಕಿಚನ್ ಮೇಕ್ ಓವರ್ ಮಾಡಿ ಸುಮಾರು ದಿನ ಆಯಿತು. ವಿಡಿಯೋ ಎಡಿಟ್ ಮಾಡೋದಕ್ಕೆ ಸಮಯ ಸಿಗಲಿಲ್ಲ. ಅದಕ್ಕೂ ಮುಂಚೆಗೆ ನಾನು ನನ್ನ ಒಬ್ಬರು ಪರಿಚಯದ ಮನೆಗೆ ಹೋಗಿದ್ನಲ್ಲ, ಇದನ್ನು ಮಾಡಾದ್ಮೇಲೆ ಆ ವ್ಲಾಗ್ ಮಾಡಿದ್ದು. ಬಟ್ ಅದನ್ನು ನಾನು ಮೊದಲು ಹಾಕಬೇಕಾಯಿತು. ಇವಾಗ ನಾನು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನನ್ನ ಕಿಚನನ್ನು ನಾನು ಯಾವ ಥರ ಮೇಕ್ ಓವರ್ ಮಾಡ್ತಾಯಿದ್ದೀನಿ ಮತ್ತು ಯಾವ ಥರ ನಾನು ಆರ್ಗನೈಸ್ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋ ಇದರ ರಿಲೇಟೆಡೇ ಆಗಿರುತ್ತೆ. ಸೊ ನಮ್ಮನೆ ಕಿಚನ್ನ ಸುಮಾರು ಜನ ಮಿಸ್ ಮಾಡ್ಕೊಳ್ತಾ ಇರ್ತೀರಾ. ಯಾಕೆ ಅಂತಂದರೆ ಸ್ವಲ್ಪ ದೊಡ್ಡದಾಗಿತ್ತು ಮತ್ತು ಅದಕ್ಕೆ ನಾನು ಅಡ್ಜಸ್ಟ್ ಆಗಿಬಿಟ್ಟಿದ್ದೆ ಅಲ್ವಾ, ಹಾಗಾಗಿ ಇದು ಸ್ವಲ್ಪ ಚಿಕ್ಕದಾಗಿದೆ ಮತ್ತು ಚೆನ್ನಾಗಿದೆ, ಅದು ಚಿಕ್ಕದಾಗಿದೆ ಅಷ್ಟೇ. ಇನ್ನು ನಾನು ಫಸ್ಟ್ ಬಂದಾಗ ಸುಮ್ಮನೆ ಹಂಗೆ ರಫಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ ಇಟ್ಕೊಂಡ್ಬಿಟ್ಟಿದ್ದೆ. ಇನ್ನು ಅವಾಗ ಕ್ಲೀನ್ ಮಾಡ್ಕೊಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ತೆಗಿಬೇಕಲ್ಲ ಅಂತ ಅವತ್ತು ನಮಗೆ ಅಷ್ಟು ಟೈಮ್ ಕೂಡ ಸಿಕ್ಕಿದ್ದಿದ್ದ. ಹಾಗಾಗಿ ಸ್ವಲ್ಪ ನೀರಿಗೆ ಪಾತ್ರೆ ತೊಳೆಯೋ ಒಂದು ಲಿಕ್ವಿಡ್ ಹಾಕಿಬಿಟ್ಟು ಉಪ್ಪು ಹಾಕ್ಕೊಳ್ತೀನಿ. ಹಾಕಿ ಚೆನ್ನಾಗಿ ಎಲ್ಲನೂ ಫಸ್ಟ್ ಒರೆಸ್ಕೊತೀನಿ. ಆಮೇಲೆ ಅದನ್ನ ಹಾಗೆ ಡೋರ್ ಓಪನ್ ಮಾಡಿ ಬಿಡಬೇಕು. ಗಾಳಿ ಆಡಿದ್ರೆ ಅದ್ರ ಮಾಯ್ಶ್ಚರ್ ಹಂಗೆ ಉಳಿಯೋದಿಲ್ಲ. ಕಬೋರ್ಡ್ ಇಲ್ಲ ಅಂದರೆ ಸ್ಮೆಲ್ ಬರುತ್ತೆ ಮತ್ತು ಹಾಳಾಗೋ ಚಾನ್ಸಸ್ಸು ಇರುತ್ತೆ. ಮತ್ತು ಕಬೋರ್ಡಲ್ಲಿ ಗ್ಲಾಸಸ್ ಹಾಕಿರೋದ್ರಿಂದ ತುಂಬ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಎಲ್ಲ ಒರೆಸಿ ನೀಟ್ ಮಾಡಿ ಸ್ವಲ್ಪ ಕಬೋರ್ಡಲ್ಲಿ ಓಪನ್ ಮಾಡಿ ಬಿಟ್ಟೆ. ಇನ್ನು ಸ್ಟೋರೇಜ್ ಬಾಕ್ಸ್ ಯಾವ್ಯಾವೆಲ್ಲ ವಾಶ್ ಮಾಡಬೇಕಿತ್ತು ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲಾಸ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಈ ಥರ ಸ್ಪಾಂಜ್ ಬರುತ್ತಲ್ಲ ಸಾಫ್ಟಾಗಿ, ಅದರೊಳಗೆ ಕ್ಲೀನ್ ಮಾಡೋದ್ರಿಂದ ಸ್ಕ್ರ್ಯಾಚಸ್ ಬೀಳೋದಿಲ್ಲ. ಇಲ್ಲ ಅಂತಂದರೆ ಬೇಗನೆ ಸ್ಕ್ರ್ಯಾಚಸ್ ಬಿದ್ದುಬಿಟ್ಟು ಗ್ಲಾಸು ಕೂಡ ಒಂಥರ ಬ್ಲರ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಮತ್ತು ಈ ಪ್ಲಾಸ್ಟಿಕ್ ಅಂತೂ ಒಂದೊಂದು ಲೈನ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಎಲ್ಲನೂ ಕ್ಲೀನಾಗೆ ಒರೆಸಿ ಇನ್ನು ಕೆಲವೊಂದನ್ನು ಅವಾಗವಾಗ ನಾನು ಖಾಲಿ ಆದಾಗ ತೊಳೆದ್ಬಿಟ್ಟು ಬಾಕ್ಸ್ನ ತುಂಬಿಟ್ಟಿರ್ತೀನಲ್ಲ, ಅಂಥವನ್ನೆಲ್ಲ ನಾನೇನು ತೊಳೆಯೋಕೆ ಹೋಗಿಲ್ಲ. ಇನ್ನು ಎಲ್ಲನೂ ನಾನು ಖಾಲಿ ಮಾಡಿಬಿಟ್ಟು ಎಲ್ಲ ನೀಟಾಗಿ ತೊಳೆದು ಒರೆಸಿ ಇಡ್ತೀನಿ. ತೇವ ಇದ್ರೂ ಕೂಡ ಅದು ಚೆನ್ನಾಗಿರಲ್ಲ, ಐಟಮ್ ಹಾಕಿದಾಗ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಇನ್ನು ಏನೇನು ತಂದಿದ್ನಲ್ಲ, ಇನ್ನೇನು ಕಿಚನ್ ಮೇಕ್ ಓವರ್ ಮಾಡಬೇಕು, ಬಾಕ್ಸ್ಗೆಲ್ಲ ತುಂಬಬೇಕಂತ ಅವತ್ತಿಂದ ಹಂಗೆ ಏನೇನು ತಂದಿದ್ನೋ ಹಂಗಂಗೆ ಇಟ್ಟಿದ್ದೆ. ಸರಿ ಇವಾಗ ಎಲ್ಲನೂ ತುಂಬ್ಕೊಂಡ್ಬಿಡೋಣ ಅಂತೆಲ್ಲ ತುಂಬ್ಕೊಳ್ತಾ ಇದ್ದೀನಿ. ಇದು ಬಂದು ಹೊಸ್ದಾಗಿ ತೊಗೊಂಡಿದ್ದು ಸ್ಟೋರೇಜು, ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗ್ಲಾಸ್ದು ತೊಗೊಂಡೆ. ಚೆನ್ನಾಗಿದೆ ಇದು. ನಾನು ಇದು ಫ್ಲಿಪ್ಕಾರ್ಟಲ್ಲೋ ಮಿಂತ್ರಾದಲ್ಲೋ ತೊಗೊಂಡಿದ್ದು. ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು ಎಲ್ಲ ಐಟಮ್ಗಳ ಲಿಂಕ್ ಹೇಳಿದ್ರಿ, ನಾನು ಅದ್ರಲ್ಲಿ ಹಾಕೋಕ್ಕಾಗಿರಲಿಲ್ಲ. ಈ ವಿಡಿಯೋದಲ್ಲಿ ಎಲ್ಲ ಐಟಮ್ಗಳ ಲಿಂಕನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿ ನೋಡಿ ನಿಮ್ಗೆ ಯಾವುದಾದ್ರೂ ಉಪಯೋಗಕ್ಕೆ ಬರುತ್ತೆ ಅಂದರೆ ನೀವು ತೊಗೋಬೋದು. ಲಾಸ್ಟ್ ಟೈಮ್ ನಾನು ಕ್ಯಾಂಟೀನ್ಗೆ ಹೋದಾಗ ತೊಗೊಂಬಂದಿದ್ದು ಐಟಮ್ ಕೂಡ ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಒಂದೇ ಸರಿ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಫಿಲ್ ಮಾಡಿ ಇಟ್ಕೊಳ್ಳೋಣ, ಪದೇ ಪದೇ ತೊಳೆಯೋದಿಲ್ಲ ಅಲ್ವಾ ಅಂತ ಹೇಳಿ. ಅದಕ್ಕೆ ಎಲ್ಲನೂ ಫಸ್ಟು ನಾನು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ತೊಳೆದು ಹಾಗೆ ಎತ್ತಿಡ್ತಾ ಇದ್ದೀನಿ. ಕಾಳುಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಮನೇಲಿ. ತರಕಾರಿ ಇಲ್ಲ ಅಂದಾಗ ಜಾಸ್ತಿ ನಾನು ಈ ಕಾಳುಗಳನ್ನ ಹಾಕಿ ಏನಾದರೂ ಪಲ್ಯ ಆಗಿರ್ಬೋದು, ಸಾಂಬಾರುಗಳಾಗಿರ್ಬೋದು ಅಥವಾ ರೈಸ್ ಐಟಮ್ಗಳಿಗೆಲ್ಲ ಈ ಕಾಬೂಲ್ ಕಡಲೆ ಎಲ್ಲ ಯೂಸ್ ಮಾಡ್ತೀನಿ. ಹಾಗಾಗಿ ಕಾಳು ಯಾವಾಗಲೂ ಸ್ಟಾಕಲ್ಲಿರುತ್ತೆ ನಮ್ಮ ಮನೇಲಿ ಕಾಳುಗಳು. ಇನ್ನು
ಇದೆಲ್ಲನೂ ಬಾಕ್ಸ್ಗೆ ಹಾಕಿಟ್ಟೆ. ಜಾಸ್ತಿ ನಾನು ಗ್ಲಾಸ್ ಬಾಕ್ಸ್ನ ಪ್ರಿಫರ್ ಮಾಡ್ತೀನಿ, ಬಟ್ ಇವಾಗ ಇರೋವಂತಹ ಸಿಚುವೇಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಮೋಸ್ಟ್ ಗ್ಲಾಸ್ದೇ ಇದೆ, ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಮುಂಚೆಯಿಂದ ಯೂಸ್ ಮಾಡಿರೋನ್ನ ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಯಾವಾಗಾದರೂ ಚೇಂಜ್ ಮಾಡಬೇಕು ಅನ್ಸ್ದಾಗ ಚೇಂಜ್ ಮಾಡ್ತೀನಿ. ಹಂಗಾಗಿ ಅವನ್ನೆಲ್ಲ ಹಂಗಂಗೆ ಇಟ್ಕೊಂಡೆ. ಎಲ್ಲ ಐಟಮ್ಗಳನ್ನೂ ನೀಟಾಗಿ ತುಂಬಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಮನೇಲಿ ಒಂದೇ ಸರಿ ರೇಷನ್ನ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಆ ತಿಂಗಳು ಪೂರ್ತಿ ನಮಗೆ ಟೆನ್ಷನ್ನೇ ಇರೋದಿಲ್ಲ. ಇನ್ನು ಮನೆ ಕೆಲಸ ಮಾಡಬೇಕಾದ್ರೆ ಏನಾದರೂ ಫೋನ್ ಕಾಲ್ ಬಂತು ಅಂತಂದರೆ ಹೆಡ್ಫೋನ್ ಹಾಕೊಂಡು ನಾನು ಕೆಲಸದ ಜೊತೆಗೆ ಮಾತಾಡ್ತಾ ಇರ್ತೀನಿ. ಕೆಲಸ ಮಾತ್ರ ಸ್ಟಾಪ್ ಮಾಡೋದಿಲ್ಲ, ಏಕೆಂದರೆ ಒಂದ್ಸರಿ ಸ್ಟಾರ್ಟ್ ಮಾಡಿದಾಗ ಅದನ್ನೇ ಮುಗಿಸ್ಬಿಟ್ರೆ ನಮಗೂ ಒಂಥರ ಖುಷಿ, ಅರ್ಧಪರ್ಧ ಆದರೆ ಚೆನ್ನಾಗಿರೋದಿಲ್ಲ. ಮತ್ತು ಏನಾದರೂ ಮನಸ್ಸಿಗೆ ಬೇಜಾರಾದಾಗ ನಾನು ಯಾವಾಗಲೂ ಹೇಳ್ತೀನಿ, ಕ್ಲೀನಿಂಗ್ ಒಂದು ಥೆರಪಿ ಥರ ನಮಗೆ. ಏನಾದರೂ ನಿಮಗೆ ನೋಡಿ ಏನಾದರೂ ಮನಸ್ಸಲ್ಲಿ ಬೇಜಾರಿರುತ್ತೆ, ಕೋಪ ಇರುತ್ತೆ, ಅಥವಾ ಏನೋ ಅಸಮಾಧಾನ ಇರುತ್ತೆ, ಆ ಟೈಮಲ್ಲಿ ಒಂದು ಏನಾದರೂ ಕ್ಲೀನಿಂಗ್ ಅಂತ ಕೆಲಸ ಇಟ್ಕೊಂಬಿಡಿ. ಆ ಕೆಲಸನೂ ಮುಗಿಯುತ್ತೆ, ಕೋಪನೂ ರಿಲೀಫ್ ಆಗುತ್ತೆ, ಆ ಟೈಮ್ ಪಾಸ್ ಆಗಿಬಿಡುತ್ತೆ. ನಾನಂತೂ ಅದನ್ನೇ ಮಾಡೋದು ಯಾವಾಗ್ಲೂ ಕೂಡ. ಅದರಿಂದ ನಂಗೆ ಒಂಥರ ಸಮಾಧಾನ ಸಿಗುತ್ತೆ, ಮನೆಯೂ ಕ್ಲೀನ್ ಆಗಿಬಿಡುತ್ತೆ. ಕ್ಲೀನ್ ಆದಾಗ ಒಂದು ಖುಷಿ ಸಿಗುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮನೆ ಅಂತ ಹೇಳಿ. ನಾನು ಸುಮಾರು ಸರಿ ಇದನ್ನು ಹೇಳಿದ್ದೀನಿ, ನಾನು ಟ್ರೈ ಮಾಡ್ತೀನಿ ಕೂಡ. ನಿಮ್ಗೇನಾದರೂ ಹಂಗೆ ಅನ್ಸಿದ್ರೆ ನೀವು ಟ್ರೈ ಮಾಡ್ಬೋದು. ಫಸ್ಟಿಗೆ ನಾನು ಏನು ಅಂದ್ಕೊಂಡೆ, ಬಾಕ್ಸ್ನೆಲ್ಲ ತೊಳಿಬೇಕಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ಪೇ ಯೋಚನೆ ಮಾಡಿ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಅರ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲ ಸೆಟ್ ಆಯಿತು ಮೇಲ್ಗಡೆ ಪಾರ್ಟ್ಸು. ಇನ್ನು ಕೆಳಗಡೆ ಬಂದುಬಿಟ್ಟು ಕೌಂಟರ್ ಟಾಪ್ನ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಒಂದು ಟೈಲ್ಸ್ ಇರೋದು ಫುಲ್ ಕಲರ್ ಇರೋದಕ್ಕೆ, ಅಂದರೆ ಅದರಲ್ಲೆಲ್ಲ ಫ್ಲವರ್ ಇದೆಯಲ್ಲ, ಹಾಗಾಗಿ ಅದು ಒಂಥರ ಕಾಣಿಸ್ತದೆ. ಪ್ಲೇನ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸೋದು ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ನನಗೆ ಕಮೆಂಟಲ್ಲಿ ಹೇಳಿ. ಇವಾಗ ಸ್ವಲ್ಪ ಆದಷ್ಟು ಮೆಸ್ಸಪ್ ಆಗಬಾರ್ದು, ತುಂಬ ತುಂಬ್ದಂಗೂ ಇರಬಾರ್ದು, ಬಟ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಬೇಕು, ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಚಿಮ್ನಿ ಇದನ್ನು ಬಂದು ಓನರೇ ಹಾಕ್ಸ್ಕೊಂಡಿರೋದು. ಸೊ ಇವಾಗ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಇದ್ದರೆ ನಮ್ಮ ಮನೆಯೇ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡ್ವಿ ಕೊಡೋಕ್ಕೂ ಮುಂಚೆಗೆ ಇದನ್ನು ಹಾಕ್ಸ್ಕೊಟ್ಬಿಡೋಣ ಅಂತ, ಬಟ್ ಈಗ ಮಾಡಿಸೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ಗೆ ಏನಾದರೂ ಮಾಡ್ಸಂಗಿದ್ರೆ ಸ್ವಲ್ಪ ನಾವು ವರ್ಕ್ ಎಲ್ಲ ಮಾಡಿಸ್ಬೇಕು, ಇನ್ನೊಂಚೂರೆಲ್ಲ ಬೆಟರ್ ಮಾಡಿಸಿ ಆಮೇಲೆ ಮನೇನ ಬಾಡಿಗೆ ಕೊಡ್ತೀವಿ. ಇದು ಬಂದ್ಬಿಟ್ಟು ಈ ಥರ ಕಪ್ ಹ್ಯಾಂಗ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಮೊಳೆ ಹೊಡಿಯೋದಾದರೆ ಬೇಡ, ಈ ಥರ ಸ್ಟಿಕ್ ಮಾಡೋದೇ ಬೇಕು ಅಂತ ಹುಡುಕಿ ತೊಗೊಂಡಿದ್ದು. ಈ ಥರ ಒಂದು ಕಪ್ ಹ್ಯಾಂಗ್ ಮಾಡಿದ್ರೆ ಕಿಚನಲ್ಲಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದರೊಳಗೆ ರೆಡ್ ಕಲರ್ ಕಪ್ ಹಾಕಿದರೆ ಚೆನ್ನಾಗಿ ಕಾಣಿಸೋದು ಅಂತ ಅನಿಸ್ತು. ಇನ್ನು ಅಲ್ಲಿ ಬಂದು ನಾನು ಹೇಳಿದ್ನಲ್ಲ, ಕಾರ್ನರಲ್ಲಿ ಈ ಥರ ಗ್ಯಾಸ್ ಪೈಪು ಮತ್ತು ವಾಟರ್ದು ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಒಂದು ಕಾವೇರಿ ನೀರ್ದು, ಒಂದು ನಾರ್ಮಲ್ ಸಿಂಕಿಂದು ವಾಟರ್ ಬರುತ್ತೆ. ಅದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಗ್ಯಾಸ್ ಪಕ್ಕನೇ ಇರೋದಕ್ಕೆ. ನನಗೆ ಆವಾಗ ಈ ಥರ ಒಂದು ರೌಂಡುದು ಏನಾದರೂ ಉಡ್ಡಂದು ಟ್ರೇ ಥರ ತೊಗೊಂಡು ಆ ಕಾರ್ನರ್ನ ಮಾತ್ರ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿದೆ. ಮತ್ತು ಅದು ಅಷ್ಟೇ ಮೇಲೆ ಸುಮ್ಮನೆ ಪ್ಲೇನಾಗಿ ಕಾಣಿಸುತ್ತಲ್ಲ, ಈ ಥರ ಹ್ಯಾಂಗಿಂಗ್ ಫ್ಲವರ್ ಏನಾದರೂ ಹಾಕೋಣ ಅಂತ. ಆಮೇಲೆ ಫ್ಲವರು ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸರಿ ಎಕ್ಸ್ಚೇಂಜ್ ಮಾಡ್ಕೊಬೋದು, ಫಸ್ಟ್ ಒಂದು ಸರಿ ಇದು ಎಲೆಗಳ್ದು ಹಾಕಿ ನೋಡೋಣ ಅಂತ ಹೇಳಿ ನನ್ನ ಹತ್ರ ಒಂದು ರೈಸ್ ಲೈಟ್ ಇತ್ತು, ಅದನ್ನು ಅದರೊಳಗೆಲ್ಲ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಹ್ಯಾಂಗ್ ಮಾಡೋಣ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದು ಆಲ್ರೆಡಿ ನಾನು ಸ್ಟ್ರಿಪ್ ಲೈಟ್ಸ್ ಹಾಕಿರೋದಕ್ಕೆ ಇದೇನು ಕಾಣಿಸಲ್ಲ. ಯಾವಾಗಾದರೂ ಸ್ಟ್ರಿಪ್ ಲೈಟ್ಸ್ ಎಲ್ಲ ಆಫ್ ಮಾಡಿದಾಗ ಈ ರೈಸ್ ಲೈಟ್ ಏನಿದೆಯಲ್ಲ ತುಂಬ ಸಣ್ಣದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಆ ಕಾರ್ನರ್ನ ಈ ಥರ ಮಾಡಿದೆ. ಆ ಪೈಪ್ನ ಕವರ್ ಮಾಡಬೇಕಂತ ಹೇಳ್ಬಿಟ್ಟು ಇದು ಎಲಿಫೆಂಟ್ ಒಂದಿತ್ತಲ್ಲ ಪಾಟು, ಅದನ್ನು ಇಟ್ಟಿದ್ದೀನಿ. ಸೊ ಆದಷ್ಟು ಸಣ್ಣದಾಗಿ ಕವರ್ ಆಯಿತು. ಬರೀ ಆ ಥರ ಬಿಟ್ಟರೆ ಹೆಂಗಿರುತ್ತೆ, ಇದನ್ನ ಇಟ್ಟರೆ ಹೆಂಗಿರುತ್ತೆ, ಇಷ್ಟೇ ವ್ಯತ್ಯಾಸ. ಅವಾಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ನಮಗೂ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಡುಗೆ ಮನೆಯಲ್ಲಿ. ನನಗೆ ಯಾವಾಗಲೂ ಅಷ್ಟೇ, ನಾನು ಪ್ಲೇನಾಗಿದ್ದರೆ ಇಷ್ಟನೇ ಪಡೋದಿಲ್ಲ. ಅಟ್ಲೀಸ್ಟ್ ಏನೋ ಸಣ್ಣದಾಗಿ ಈ ಥರ ಡೆಕೋರೇಟಿವ್ ಆಗಿದ್ದರೆ ಸಖತ್ ಖುಷಿ ಆಗುತ್ತೆ ಅಡುಗೆ ಮಾಡೋದಕ್ಕೆ. ಇನ್ನು ಇದು ಆಯಿಲ್ ಇಡೋದಕ್ಕೆ, ಆಯಿಲ್ ಬಾಟಲ್ ಇಡೋದಕ್ಕೆ ಅಂತಲೇ ಆ ಟ್ರೇ ತರಿಸಿದ್ದೆ, ಅದು ಚೆನ್ನಾಗಿ ಸೆಟ್ ಆಯಿತು ಬಾಟಲ್ಸ್ನೆಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಇದು ನನ್ನ ಹತ್ರ ನಾರ್ಮಲ್ ಒಂದು ಆರ್ಗನೈಸರ್ ಇತ್ತು, ಕಾಫಿ ಟೀ ಶುಗರ್ದು. ಅದರೊಳಗೆ ಆ್ಯಕ್ಚುಲಿ ಟೀ ಪೌಡರ್, ಕಾಫಿ ಪೌಡರ್, ಶುಗರ್ ಪೌಡರ್ ಏನೂ ಇಲ್ಲ, ಅಲ್ಲಿ ಬೇರೆನೇ ಇರುತ್ತೆ. ಬಟ್ ಆ ಕಲರ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಈಗಂತೂ ಕಾಫಿ ಟೀ ಏನಿಲ್ಲಲ್ಲ, ಹಾಗಾಗಿ ಅದರೊಳಗೆ ಏನೂ ಇರಲ್ಲ, ಖಾಲಿ ಇರುತ್ತೆ, ಬೇರೆ ಏನಾದರೂ ತುಂಬಿಟ್ಕೊಂಡಿರ್ತೀನಿ. ಫೈನಲಿ ಈ ಥರ ಕಾಣಿಸ್ತಾ ಇದೆ ನೋಡಿ. ಮುಂಚೆ ಹೆಂಗಿತ್ತು ಇವಾಗ ಹೆಂಗಿದೆ ಅದನ್ನೇ ಹೇಳೋದು ಮೇಕ್ ಓವರ್ ಅಂತ. ಇದರಿಂದಾನೇ ಅಡುಗೆ ಮನೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಡುಗೆ ಮನೆಯಲ್ಲೇ. ಹಾಗೆ ನನಗೆ ಆ ಜಾಗ ತುಂಬ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತೀನಿ. ಇನ್ನು ಈ ಕಾರ್ನರಲ್ಲಿ ನಾನು ಕಾಫಿ ಮೇಕರ್ ಇಡಬೇಕಂತ ಹೇಳಿ ಅಲ್ಲಿ ನಾನು ಮಗ್ಗೆಲ್ಲ ಹಾಕಿದ್ದು. ಆಮೇಲೆ ಅನಿಸ್ತು ನಾನು ಕಾಫಿ ಮೇಕರ್ ಏನು ಯೂಸ್ ಮಾಡೋದಿಲ್ಲ. ಇನ್ನು ಮೈಕ್ರೋ ಅವನ್ ಆದರೆ ಇದು ಬಂದುಬಿಟ್ಟು ಹೇರ್ ಫ್ರೈಯರು, ಅದಾದರೆ ಸ್ವಲ್ಪ ಏನಾದರೂ ನಾನು ಬಿಸ್ಕೆಟ್, ಬ್ರೆಡ್ ಥರ ಏನಾದರೂ ಮಕ್ಳಿಗೆ ಕೇಕೆಲ್ಲ ಮಾಡಿಕೊಡ್ತಾ ಇರ್ತೀನಲ್ವ, ಸೊ ಇದು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಇದಿರಲಿ, ಅದು ಬೇಡ. ಆಮೇಲೆ ಸಡನ್ನಾಗಿ ಏನಾದರೂ ಬಿಸಿ ಮಾಡೋದಕ್ಕೆ, ಒಂದಿಷ್ಟು ಚಿಪ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಹೇರ್ ಫ್ರೈಯರು. ಹಾಗಾಗಿ ಇದೇ ಇರಲಿ, ಕಾಫಿ ಮೇಕರ್ ಏನು ಬೇಡ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಏರ್ ಫ್ರೈಯರ್ ಇಟ್ಟೆ. ಅದ್ರ ಮೇಲೆ ಹಾಗೆ ಸ್ವಲ್ಪ ಈರುಳ್ಳಿ,
ಬೆಳ್ಳುಳ್ಳಿದು ಸ್ಟ್ಯಾಂಡ್ ಸಹ ಇಲ್ಲಿ ಇಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಒಂದು ಮಾಡಿದೆ, ಸ್ಮಾಲ್ ಬುಟ್ಟಿ ಇತ್ತು, ಅದರೊಳಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇಟ್ಕೊಳ್ತೀನಿ. ಇನ್ನು ಕಾರ್ನರ್ ಯಾಕೆ ಖಾಲಿ ಬಿಡೋದು ಅಂತ ಒಂದು ಫ್ಲವರ್ದು ಸ್ಟ್ಯಾಂಡ್ ಇತ್ತು, ಅದನ್ನು ಹಾಕ್ಕೊಂಡೆ. ಈಗ ಟೋಟಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಇದು ಬಂದು ಒಂದಷ್ಟು ಅಡುಗೆ ಮನೆದು ಸ್ಟಿಕ್ಕರ್ ಎಲ್ಲ ತರಿಸಿದೆ, ಇದು ಕೋಟ್ಸು. ಇದು ಚೆನ್ನಾಗಿದೆ ಕಲರ್ಫುಲ್ ಆಗಿ ಅಂತ ಹೇಳ್ಬಿಟ್ಟು ಅದಕ್ಕೆ ಆಪೋಸಿಟ್ ಆಗಿ ಹಾಕಿದೆ. ಇನ್ನು ಕೈ ಎಲ್ಲ ಒರೆಸೋದಕ್ಕೆ ಒಂದು ಟವಲ್ ಹ್ಯಾಂಗ್ ಮಾಡೋದಕ್ಕೆ ನೋಡ್ತಾ ಇದ್ದೆ, ಸಣ್ಣ ಪುಟ್ಟದೇನಾದರೂ ಇಟ್ಕೊಳ್ಳೋಕ್ಕೆ ಇದು ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಮಾತ್ರ ಸ್ಟಿಕ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ್ದು ಬೇರೆ ಕಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ, ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ಲಾಗೇ ಇಟ್ಕೊಂಡಿದ್ದೀನಿ. ಅಂದರೆ ಕೆಲಸ ಈಸಿಯಾಗಿ ಆಗೋ ಹಾಗೆ ಇರಬೇಕಲ್ವ ಎಲ್ಲನೂ ಅಂತ. ಒಂದು ಟಿಶ್ಯೂ ಹೋಲ್ಡರ್ ಇತ್ತು, ಅದನ್ನು ಇಟ್ಟೆ. ಸೊ ಫೈನಲ್ ಆಗಿ ನನ್ನ ಕಿಚನ್ ಕೌಂಟರ್ ಟಾಪು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಇದು ಪಾತ್ರೆ ತೊಳೆಯೋದಕ್ಕೆ ಒಂದು ಡಿಶ್ ಲಿಕ್ವಿಡ್ ಹಾಕೋದಕ್ಕೆ ಅಂತ ಒಂದು ಸ್ಟೋರೇಜನ್ನು ತರಿಸಿದ್ದೆ. ಒಂದರಲ್ಲಿ ಹ್ಯಾಂಡ್ ವಾಶ್ ಹಾಕಿದ್ದೀನಿ, ಒಂದರಲ್ಲಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ, ಇದನ್ನು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೇ ಅದು ಬರುತ್ತೆ. ಯಾವಾಗ ಬೇಕೋ ಖಾಲಿ ಆದಾಗ ಫಿಲ್ ಮಾಡಿಕೊಂಡು ಮತ್ತೆ ಯೂಸ್ ಮಾಡ್ಬೋದು. ಇದು ಕೂಡ ಯೂಸ್ಫುಲ್ ಅಂತ ಅನ್ನಿಸ್ತು. ನಾನು ತೊಗೊಂಡಿರೋ ಎಲ್ಲನೂ ಕೂಡ ಆಲ್ಮೋಸ್ಟ್ ಉಪಯೋಗಕ್ಕೆ ಬರುತ್ತೆ ಮತ್ತು ಬಜೆಟಲ್ಲಿ ಕೂಡ ಇತ್ತು, ಹಾಗಾಗಿ ತೊಗೊಂಡೆ. ಇದು ಹ್ಯಾಂಡ್ ವಾಶ್ಗೆ, ಅದು ಹ್ಯಾಂಡ್ ಬೇಷನ್ ಇದೆಯಲ್ಲ ಅಲ್ಲಿ ಇಡೋದಕ್ಕಾಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ನೋಡೋದಕ್ಕೂ ಒಂಥರ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟಾಗಿ. ಪ್ರೀತಮ್ಗೆ ಸಿಕ್ಕಾಮಟ್ಟೆ ಇಷ್ಟ ಆಯಿತು ಇದು. ಅದಕ್ಕೆ ನಾನು ಹ್ಯಾಂಡ್ ವಾಶ್ನ ಹಾಕಿಬಿಟ್ಟು ಈ ಥರ ಜಸ್ಟ್ ಮೇಲಿಂಗ್ ಪ್ರೆಸ್ ಮಾಡಿದ್ರೆ ಬರುತ್ತೆ. ಅಂದರೆ ಸ್ವಲ್ಪ ಯೂನಿಕಾಗಿ ಚೆನ್ನಾಗಿ ಕಾಣಿಸುತ್ತೆ, ಏನಾದರೂ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದು ಚೆನ್ನಾಗಿದೆ, ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು. ಎಲ್ಲ ಪ್ರಾಡಕ್ಟ್ನು ನಾನು ಫ್ಲಿಪ್ಕಾರ್ಟ್ ಆನ್ಲೈನಲ್ಲೇ ತರಿಸಿರೋದು. ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಉಪಯೋಗಕ್ಕೆ ಬರುತ್ತೆ ಅಂತ ಇದ್ದರೆ ನೀವು ಖಂಡಿತ ಬೈ ಮಾಡ್ಬೋದು. ಮತ್ತು ಈ ಮ್ಯಾಟ್ ಕೂಡ ಅಷ್ಟೇ. ಇವು ಕಿಚನಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಒಂದು ಈರುಳ್ಳಿ ತೊಳಿತೀವಿ, ಟೊಮೊಟೊ ತೊಳಿತೀವಿ, ನೀರೆಲ್ಲ ಬೀಳ್ತಾ ಇರುತ್ತೆ ಮತ್ತು ಶೆಲ್ಫ್ನ ಒರೆಸ್ತಾ ಇರ್ತೀವಿ. ಹಾಗಾಗಿ ನಾನು ಈ ಒಂದು ಮ್ಯಾಟ್ ತರಿಸ್ಕೊಂಡೆ. ಇದು ಅಬ್ಸಾರ್ಬ್ ಮಾಡುತ್ತೆ ನೀರನ್ನು ಮತ್ತು ಇದು ಹೀಟ್ ರೆಸಿಸ್ಟೆಂಟ್ ಕೂಡ. ಸೊ ಹಾಗಾಗಿ ನಾನೇನು ತರಕಾರಿ ತೊಳೆದಿದ್ದು ಅದು ಇದು ನೀರೆಲ್ಲ ಬೀಳೋವಂಥದ್ದು ಅಥವಾ ಈ ಮಿಕ್ಸಿ ಜಾರ್ ಕಪ್ಪೆಲ್ಲ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ಮ್ಯಾಟ್ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ಪಾತ್ರೆ ತೊಳೆದು ಕೂಡ ಗ್ಲಾಸ್ನೆಲ್ಲ ದಬ್ಬಾಕಕ್ಕೆ ಕೂಡ ಯೂಸ್ ಮಾಡ್ಕೊಬೋದು, ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು. ಆ ಥರ ಮ್ಯಾಟು, ಅದ್ರದ್ದು ಲಿಂಕ್ ಹಾಕಿರ್ತೀನಿ, ಲಾಸ್ಟ್ ಟೈಮ್ ಕೇಳಿದ್ರಿ. ಮತ್ತು ಇನ್ನು ಈ ಕಾರ್ನರಲ್ಲಿ ಸುಮ್ಮನೆ ಹಾಗೆ ಖಾಲಿ ಬಿಡೋದಕ್ಕಿಂತ ಸ್ವಲ್ಪ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತಂದಿದ್ದೆ ಪ್ರಗತಿ ರೂಮ್ಗೆ ಹಾಕೋಣ ಅಂತ. ಅದನ್ನು 1-2 ಕಲರ್ ಮಿಕ್ಸ್ ಮಾಡಿ ಹಿಂಗೆ ಹಾಕೋಣ, ಅದು ಹ್ಯಾಂಗಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಅನ್ನಿಸ್ತು, ಹಾಗಾಗಿ ಅದನ್ನು ಮಾಡಿದೆ. ಸೊ ಫೈನಲ್ ಆಗಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಕೆಳಗಡೆ ಬಂದು ಎಲ್ಲ ಪಾತ್ರೆ ಎಲ್ಲ ನಾನು ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಈ ಥರ ಮೊಳೆ ಇದೆಯಲ್ಲ ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿರುತ್ತೆ ಮತ್ತು ಬೀಳೋದು ಇಲ್ಲ. ನಿಮ್ಗೇನಾದರೂ ರೆಂಟಲ್ ಫ್ರೆಂಡ್ಲಿ ಅಥವಾ ಸ್ವಂತ ಮನೆಗಾದ್ರೂ ಅಷ್ಟೇ, ಎಲ್ಲರೂ ಮೊಳೆ ಹೊಡೆಯೋದಕ್ಕೆ ಈಗ ಇಷ್ಟಪಡೋದಿಲ್ಲ. ಜಸ್ಟ್ ಇದನ್ನು ಸ್ಟಿಕ್ ಮಾಡಿದ್ರೆ ಸಾಕು, ತುಂಬ ಅಂದರೆ ತುಂಬ ವೆಯ್ಟ್ ಇರೋದನ್ನು ಕೂಡ ಅದು ಇಟ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೂ ಒಂದು 2 ಸೆಟ್ ತರ್ಸೋಣ ಅಂದ್ಕೊಂಡಿದ್ದೀನಿ. ಏನಾದರೂ ಹಾಕೋದಕ್ಕೆ ಬೇಕಂದರೆ ಎಲ್ಲೂ ಮೊಳೆ ಹೊಡೆದೇ ಇಲ್ಲ ನಾವು, ಇದೇ ಆಗುತ್ತೆ. ದೇವ್ರ ಫೋಟೋ ಒಂದು ಗಡಿಯಾರಕ್ಕೆ ಬಿಟ್ಟರೆ ಎಲ್ಲೂ ಮೊಳೆ ಹೊಡೆದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ಹ್ಯಾಂಡ್ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಒಂದು ಬಟ್ಟೆ ಹಾಕಲೇಬೇಕು ಅಲ್ಲಿ ಅಲ್ವಾ, ಅದಕ್ಕೆ ಒಂದು ಅಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಅಂತ ಅಲ್ಲಿ ಹಾಕಿದ್ದೀನಿ. ನಾನು ತುಂಬ ಫೋರ್ಸ್ಫುಲಿ ಹಿಂಗೆ ಪುಷ್ ಮಾಡಿದ್ದೀನಿ, ಅದ್ರ ಕಿತ್ತೋಗಲ್ಲ, ಅದು ತುಂಬ ಚೆನ್ನಾಗಿದೆ. ಇನ್ನು ನಾರ್ಮಲ್ ಹುಕ್ ಥರ ಬರುತ್ತಲ್ಲ ಅದು ಇರಲ್ಲ, ಒಂದು ಆಟೋಮೆಟಿಕ್ಕಾಗಿ ಬಿದ್ದೋಗ್ಬಿಡುತ್ತೆ. ಅದ್ರ ಜೊತೆಗೆ ಈ ಒಂದು ರೈಸ್ ಸ್ಟೋರೇಜ್ ಬಾಕ್ಸ್ನ ಕೂಡ ತರಿಸ್ಕೊಂಡಿದ್ದೆ, 15 kg ಇದೆ. ಇದು ಚೆನ್ನಾಗಿತ್ತು. ಮತ್ತು ರೈಸಿಗೆ ಅಂತಲೇ ಬೇಕಾಗಿತ್ತು, ಯಾಕೆಂತಂದರೆ ಬೇರೆದಕ್ಕೆಲ್ಲ ಸ್ಟೀಲ್ ಬಾಕ್ಸ್ ಯೂಸ್ ಮಾಡ್ತೀನಿ, ರಾಗಿ ಹಿಟ್ಟು ಅಕ್ಕಿ ಹಿಟ್ಟಿಗೆಲ್ಲ. ರೈಸ್ಗೆ ಇದು ಚೆನ್ನಾಗಿ ಅನಿಸ್ತು, ಹಾಗಾಗಿ ನಾನು ಇದನ್ನು ತೊಗೊಂಡೆ. ಒಂದು 15 kg ಇದೆ ಅಷ್ಟೇ. ನಾವು ಅಷ್ಟೇ ಜಾಸ್ತಿ ಅಂದರೆ ಆ ಬಾಕ್ಸಲ್ಲಿ ಅಷ್ಟದೇ ಯೂಸ್ ಮಾಡ್ತಾಯಿದ್ವಿ, ಹಾಗಾಗಿ ಬೇಕು ಅಂತಂದರೆ ಇನ್ನೊಂದು ಯಾವುದಾದ್ರೂ ತೊಗೊಬೋದು. ಇದರೊಳಗೆ ರಾಗಿ ಹಿಟ್ಟು ಹಾಕಿ ಇಟ್ಕೊಳ್ತೀನಿ ಈ ಥರ ಸ್ಟೀಲ್ ಬಾಕ್ಸಲ್ಲಿ, ಯಾಕೆಂದರೆ ರಾಗಿ ಹಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಅಕ್ಕಿ ಹಿಟ್ಟು ಅಷ್ಟೇ ಜಾಸ್ತಿ ಹಾಕ್ಸ್ಬಿಡ್ತೀನಿ. ಹಾಗಾಗಿ ಅಮ್ಮ ಜಾಸ್ತಿ ಕೊಡ್ತಾರೆ, 10-15 kg ಮೇಲೆ ಇರುತ್ತೆ, ಹಾಗಾಗಿ ಅದನ್ನೆಲ್ಲ ಸ್ಟೀಲ್ ಬಾಕ್ಸಲ್ಲಿ ಹಾಕಿಡ್ತೀನಿ. ಅಕ್ಕಿ ಅಂದರೆ ಇದು ಪರವಾಗಿಲ್ಲ. ಸೊ ಇದನ್ನು ಮಾಡೋಷ್ಟರೊಳಗೆ ಬೆಳಗ್ಗೆಯಿಂದ ನನಗೆ ಸಂಜೆ ಆಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೇ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಸಂಜೆ ಮೇಲೆ ಯಾಕೋ ತುಂಬ ಮೂಡ್ ಆಫ್ ಆಗ್ತಾಯಿತ್ತು. ಕೆಲಸ ಮಾಡ್ತಾಯಿದ್ದೆ, ಬಟ್ ಮಕ್ಕಳೆಲ್ಲ ಇದ್ದರು ಮನೇಲಿ, ಅವ್ರಿಗೂ ಬೋರ್ ಆಗ್ತಾಯಿತ್ತು, ಏನಾದರೂ ತಿನ್ನಬೇಕು ಅನಿಸ್ತಾಯಿತ್ತು. ಕ್ಯಾಂಟೀನಲ್ಲಿ ಇಪಿ ನೂಡಲ್ಸ್ ತೊಗೊಂಡು ಬಂದಿದ್ದೆ. ಸರಿ, ಪ್ರೀತಮ್ ತಿನ್ನಲ್ಲ, ನಾನು ಇರೋದನ್ನೇ ಹೇಳ್ತೀನಿ. ಅವ್ನು ಮ್ಯಾಗಿ, ಇಪಿ ನೂಡಲ್ಸ್ ಏನೂ ತಿನ್ನಲ್ಲ. ನಾನು ನನ್ನ ಮಗಳಿಗೆ ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ, ಯಾವಾಗಾದರೂ ಏನಾದರೂ ತಿನ್ನಬೇಕು ಹೊರಗಡೆದು ಅನ್ನಿಸ್ದಾಗ ಮ್ಯಾಗಿ ಮಾಡ್ಕೊಂಡು
ಮಾಡ್ಕೊಂಡು ತಿಂದ್ಬಿಡ್ತೀವಿ. ಸೊ ಹಂಗೆ ಅನಿಸ್ತಾ ಇತ್ತು, ಸರಿ ಇನ್ನೇನೆಲ್ಲ ಕ್ಲೀನಿಂಗ್ ಮಾಡಿ ಇಷ್ಟೊತ್ತಕ ಟಯರ್ಡ್ ಆಗಿತ್ತು ಅಂತ ಹೇಳಿ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಮಾಡಿದೆ. ಇನ್ನು ಇದು ಒಂದು ಲೈನರ್ ತುಂಬ ಚೆನ್ನಾಗಿದೆ, ಅದರೊಳಗಿರೋ ಫ್ಲವರ್ ಪ್ರಿಂಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದನ್ನೆಲ್ಲ ಹಾಕಬೇಕು, ಇನ್ನೂ ಹಾಕಿಲ್ಲ. ಕೆಳಗಡೆ ನಾನು ಆಲ್ರೆಡಿ ಜೋಡಿಸ್ಬಿಟ್ಟಿದ್ದೆ, ಮತ್ತೆ ಅದನ್ನೆಲ್ಲ ತೆಗಿಬೇಕು. ಇನ್ನೊಂದ್ಸರಿ ಯಾವಾಗಾದರೂ ಕ್ಲೀನ್ ಮಾಡ್ಕೊತೀನಲ್ಲ ಆ ಟೈಮಲ್ಲಿ ಹಾಕ್ಕೊಳ್ಳೋಣ, ಫ್ರಿಜ್ಗೂ ಹಾಕ್ಕೊಬೋದು. ಚೆನ್ನಾಗಿದೆ ನಿಜವಾಗ್ಲೂ. ಅದನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡು ಯಾಕೋ ಟಯರ್ಡ್ ಆಯಿತು, ಊಟ ಎಲ್ಲ ಮಾಡಿಬಿಟ್ಟು ಸುಮ್ಮನೆ ಮಲ್ಕೊಂಡೆ. ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಹೆಡ್ಡೇಕ್ ಆಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ತಲೆಗೆಲ್ಲ ಆಯಿಲ್ ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ಬಿಟ್ಟೆ. ಇನ್ನು ನಾಳೆನೂ ಸ್ಕೂಲ್ ಇಲ್ಲ, ಹೆಂಗೋ ಮಕ್ಕಳಿಗೆ ಮನೆಯಲ್ಲೇ ಇರ್ತಾರಲ್ಲ, ಆರಾಮಾಗಿ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಟ್ಬಿಟ್ಟು ನನ್ನ ಪಾತ್ರೆಗಳನ್ನೂ ಅಷ್ಟೇ ಏನು ವಾಶ್ ಮಾಡ್ತೀನಿ, ಇಮಿಡಿಯೇಟಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ನಾನು ಜೋಡಿಸ್ಕೊಳ್ತೀನಿ. ಯಾವುದನ್ನು ಹಾಗೆ ಇಡೋದಿಲ್ಲ, ಚುಕ್ಕಿ ಚುಕ್ಕಿ ಮಾರ್ಕ್ ಬರುತ್ತೆ, ಅದು ನಂಗೆ ಇಷ್ಟ ಆಗೋದಿಲ್ಲ. ಮತ್ತು ಏನು ಡ್ರಾಯರಲ್ಲಿ ನೀರು ಉಳಿದು ಮತ್ತೆ ಅದೆಲ್ಲ ಹಾಳಾಗುತ್ತೆ, ಕಬ್ಬಣ ಎಲ್ಲ ಇದಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಕೋದಿಲ್ಲ. ಇನ್ನು ಕೀ ಹ್ಯಾಂಗ್ ಮಾಡೋದಕ್ಕೆ ಏನೂ ಇರಲಿಲ್ಲ. ಇದನ್ನು ತರಿಸಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ನಾನು ಅಂದ್ಕೊಂಡೆ ಇದು ಚೆನ್ನಾಗಿರುತ್ತೆ ಅಂತ. ಇದು ಪ್ಲಾಸ್ಟಿಕ್ ಮತ್ತು ವೆಯ್ಟ್ನ ತಡೆಯಲ್ಲ, ಹಾಗಾಗಿ ನಮ್ಮ ಮನೆಯವರು ಇಲ್ಲ ಇದು ವೆಯ್ಟ್ ತಡೆಯಲ್ಲ, ಹಾಕಿದ್ರು ವೇಸ್ಟ್ ಆಗುತ್ತೆ, ಕೀ ಪಂಚ್ಗೆಲ್ಲ ಆಗಲ್ಲ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಜಸ್ಟ್ ಹಾಗೆ ಆ ಲೈಟ್ ಮೇಲೆ ಹಾಕಿದ್ರೆ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ, ಅದ್ರ ಮೇಲೆ ಹಾಕ್ಬಿಡಿ ಸಾಕು, ಇನ್ನೇನು ಕೀ ಹ್ಯಾಂಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಯಾವುದಾದ್ರೂ ಇನ್ನೊಂದು ಚೆನ್ನಾಗಿರೋದು ನೋಡಿ ಬುಕ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಅದನ್ನು ಅಲ್ಲೇ ಹಾಕಿಸ್ದೆ. ನಿಮಗೇನಾದರೂ ನೋಡೋದಕ್ಕೆ ಚೆನ್ನಾಗಿದೆ ಬೇಕು ಅಂತಂದರೆ ಒಂಥರ ಏನೋ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಹಾಕ್ಬೋದು, ಆ ಥರ ತೊಗೊಳಂಗಿದ್ರೆ ತೊಗೋಬೋದು. ಬಟ್ ವರ್ತಿಲ್ಲ, ಇದ್ರೊಳಗೆ ಕೀ ಎಲ್ಲ ಹ್ಯಾಂಗ್ ಮಾಡೋಕ್ಕಾಗಲ್ಲ, ಬಿದ್ದೇ ಹೋಗ್ಬಿಡುತ್ತೆ. ಕೀ ಅಂದರೆ ಸ್ವಲ್ಪನಾದರೂ ವೆಯ್ಟ್ ಇದ್ದೇ ಇರುತ್ತೆ ಅಲ್ವಾ, ವೆಯ್ಟ್ಲೆಸ್ ಕೀ ಅಲ್ಲಿದೆ. ಜಸ್ಟ್ ಒಂದು ಡೆಕೋರೇಟಿವ್ ಆಗಿ ಏನೋ ಒಂದು ಹಾಲ್ ಮೇಲೆ ಹಾಕೋದು. ಅಲ್ಲಿ ಸ್ಟ್ಯಾಂಡಲ್ಲಿ ಲೈಟ್ ಇತ್ತಲ್ಲ, ಆ ಲೈಟ್ ಬಿದ್ದರೆ ಅದು ಒಂಥರ ಹೈಲೈಟಾಗಿ ಕಾಣಿಸುತ್ತೆ, ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮ್ಮನೆ ಹಾಗೆ ಹಾಕ್ಸಿದೆ. ಜಸ್ಟ್ 3 ಪೀಸು ಇತ್ತು, ನಾನೇನೋ ಅಂದ್ಕೊಂಡು ತರಿಸಿದ್ದು. ಆಮೇಲೆ ಏನಾಗಿತ್ತು ಅಂತಂದರೆ ಗೇಟ್ ಹತ್ರ ಕೊಟ್ಟು ಹೊರಟೋಗ್ಬಿಟ್ಟಿದ್ರು. ರಿಟರ್ನ್ ಮಾಡೋಣ ಅಂತಲೇ ಅಂದ್ಕೊಂಡೆ, ಗೇಟಲ್ಲಿ ಸೆಕ್ಯೂರಿಟಿ ನನಗೆ ಹೇಳೇ ಇರಲಿಲ್ಲ ನಿಮ್ಮದು ಪಾರ್ಸಲ್ ಬಂದಿದೆ ಅಂತ. ಆಮೇಲೆ ನೋಡಿದ್ರೆ ರಿಟರ್ನ್ ಆಪ್ಷನು ಹೋಗ್ಬಿಟ್ಟು. ಏನು ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ಏನದು? ಎಫ್ ಲಫ್ ಅಲ್ಲ, ಎಫ್ ಎ ಎಫ್ ಲಫ್ ಅಲ್ಲ ಬಂದೆ. ಎ ಎ ಎಫ್ ಫಿಶ್ ಎಫ್ 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 ಬೇಡ, ಎಫ್ ನೀನು ತಲೆ ಹೋಗು. ಏನದು ಮಕ್ಕ? ಅಯ್ಯೋ ಕೆನ್ನೆ ಎಲ್ಲ ಬಳ್ಕೊಂಬಿಟ್ಟಿದ್ಯಲ್ಲೋ. ಇಲ್ಲಿ ನೀನ್ ಹೆಂಗ್ ಕಾಣಿಸ್ತಾ ಇದೀಯ ಅಂತ ಗೊತ್ತಾ ನಿಂಗೆ? ನೋಡಿ ಕನ್ನಡದ ಮಕ್ಕ ನೋಡಿ. ಯಾರು ಇದೆಲ್ಲ ಮಾಡಿರೋದು? ಯಾರು ಮಾಡಿದ್ದು? ಯಾಕೆ ಮಾಡಿದ್ದು? ತಪ್ಪಲ್ವಾ? ಅಮ್ಮ ಆಫ್ ಪೆನ್ಸಿಲ್ ಕೊಡಿ, ಪೆನ್ಸಿಲ್ ಬೇಡ, ಅದು ಚೆನ್ನಾಗಿ ಕಲರ್ ಬರುತ್ತೆ. ಅದನ್ನ ನೀನು ಎತ್ತಿಟ್ಕೊಂಬಿಟ್ಟಾ? ಇಲ್ಲ, ಶಾಪ್ ಮಾಡೋದಲ್ಲ, ಶಾಪ್. ಅಬ್ಬಾ 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 ಅಬ್ಬಾ, ಎಂತ ಸೋಂಬೇರಿ ಆಗಿದ್ದಾಳೆ ನಿಮ್ಮ ಅಕ್ಕ. ಬರೀ ನೀನು ಅವ್ನು ಬರೀತಾ ಇದ್ರೆ ಕಾಣಿಸ್ತಾನೆ ಇಲ್ಲ. ಇದು ಅವ್ರಿಗೆ ಕಲರ್ ಬಂದ್ರೆ ತಾನೇ ಅವ್ರಿಗೂ ಬರೆಯಕ್ಕೆ ಇಂಟ್ರೆಸ್ಟ್ ಬರೋದು. ಚಿನ್ನು ಹಂಗ ಅನ್ಬಾರ್ದಲ್ಲ, ಹಂಗಂತಾರ. ಕೊಡೋದನ್ನು ಅದಿಸ್ಕೊ, ಅದ್ರಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ. ಕೊಡಲಿ ಇದ್ರಲ್ಲಿ ಬರೀ ಪಟ ಪಟ ಅಂತ ಫಿನಿಶ್ ಮಾಡಬೇಕು. ಎಫ್ ಫಾರ್ ಏನಿದು? ಫಿಶ್ ಮಗ್ನೆ. ಹೌದು ಬರೀ ಹೌದು. ಫಾಸ್ಟ್ ಫಿನಿಶ್ ಮಾಡು. ಗುಡ್ ಬಾಯ್. ನಿನ್ನೆ ABCD ಬರ್ದಿದ್ದ, ಶಾರ್ಪ್ ಆಗಿದೆ ಇವಾಗ. ಬರೀ ಹೇಳ್ಕೊಟ್ಟಾರ. HIJJ ಪ್ಲಸ್ K ಅಂತ ಹೇಳ್ಕೊಟ್ಟಿರ್ಬೇಕು. ಬರೀ ಮಗ್ನೆ, ಬರೀ ಶಾರ್ಪ್ ಆಗಿದೆ ಇವಾಗ. ಬರೀ ಚೆನ್ನಾಗಿ ಬರುತ್ತೆ ಕಲರ್. ಮಮ್ಮಿ ಎಲ್ಲ ತೋರ್ಸ. ಅದು ಸಣ್ಣ. ಚೆನ್ನಾಗಿದೆ ಕಣಪ್ಪ.
ಇನ್ನು 10 days ರಜಾ ಇದೆ ಅಂತ ಹೇಳ್ಬಿಟ್ಟು ಮನೇಲೇ ಸುಮ್ಮನೆ ಇದ್ನಲ್ಲ, ಏನಾದರೂ ಹೇಳ್ಕೊಟ್ರೆ ಕಲಿತಾನೆ, ಇಲ್ಲಾಂದ್ರೆ ಮರ್ತೋಗ್ಬಿಡುತ್ತೆ ಮತ್ತೆ ಅವನಿಗೆ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅವ್ನು ಕಲ್ತಿದ್ನಲ್ಲ ಅದನ್ನೇ ರಿಪೀಟ್ ಆಗಿ ABCDನ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ. ಸೊ ಪರವಾಗಿಲ್ಲ, ಅವ್ನು ಸ್ವಲ್ಪ ನೆನ್ಪಿಟ್ಕೊಂಡು ಎಲ್ಲ ಮಾಡ್ತಾ ಇದ್ದ. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಡೈನಿಂಗ್ ಟೇಬಲ್ ಮೇಲೂ ಕೂಡ ಒಂದು ಟೇಬಲ್ ಕವರ್ ತರಿಸಿದ್ದೆ, ಅದನ್ನು ಹಾಕ್ಬಿಡೋಣ ಮತ್ತು ಇನ್ನೇನು ಅಂತ ಹೇಳಿ ಅದನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಇದೇ ಥರದ್ದು ನಾನು ಲಾಸ್ಟ್ ಟೈಮ್ ಪಿಂಕ್ ಕಲರ್ ತರಿಸಿದ್ದೆ. ಪಿಂಕ್ ಕಲರ್ ಬಟ್ಟೆನೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗ್ರೀನ್ ಇಷ್ಟ ಆಯಿತು. ಬ್ಲೂನೂ ಇತ್ತು, ಬಟ್ ಒಂದೊಂದು ಕಲರ್ ಹಾಕಿದಾಗ್ಲೂ ಕಂಪ್ಲೀಟ್ ಆ ಪ್ಲೇಸಿನ ಇದೇ ಚೇಂಜ್ ಆಗುತ್ತೆ. ನನಗೆ ಅದೇ ಇಷ್ಟ ಆಗುತ್ತೆ. ಪಿಂಕ್ ಹಾಕಿದ್ರೆ ಒಂಥರ ಬೇರೆ ಥರನೇ ಕಾಣಿಸುತ್ತೆ. ಇವಾಗ ನೋಡಿ ಗ್ರೀನ್ ಹಾಕಿದ್ರೆ ಅದೇ ಒಂಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಗ್ರೀನು ಇಷ್ಟ ಆಯಿತು. ಇನ್ನು ಬ್ಲೂ ಕಲರ್, ಯೆಲ್ಲೋ ಕಲರ್ ಎಲ್ಲ ಇತ್ತು. ಫಸ್ಟ್ ನಾ ಎಲ್ಲೋ ತರಿಸಿದ್ದೆ. ಏನಾಯಿತು ಅಂದರೆ ನಾನು ಗ್ಲಾಸ್ ಮೇಲೆ ಹಾಕಿಬಿಟ್ಟೆ. ಒಂದ್ಸರಿ ಏನೋ ಕಾಫಿನೋ ಟೀನೋ ಬೈ ಮಿಸ್ಟೇಕ್ ಆಗಿ ಚೆಲ್ಬಿಟ್ಟು ಅದು ಮಾರ್ಕ್ ಆಗೋಯ್ತು. ಅವಾಗಿಂದ ನಾನೇನು ಮಾಡ್ತೀನಿ ಅಂತಂದರೆ, ಪ್ರಗತಿ ನಾವೆಲ್ಲ ಇದ್ದಾಗ ಗ್ಲಾಸ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಲಾಸ್ ಕೆಳಗಡೆ ಹಾಕಿಬಿಡ್ತೀನಿ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಗ್ಲಾಸ್ ಮೇಲೆ ಸ್ವಲ್ಪ ಪ್ರಿಂಟ್ ಬಿದ್ರೂ ವುಡ್ ಮೇಲೆ ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ಈ ಬಟ್ಟೆ ಹಾಕಿದ್ರೆ ಫಿಂಗರ್ ಪ್ರಿಂಟ್ ಏನೂ ಕಾಣಿಸಲ್ಲ ಗ್ಲಾಸ್ ಮೇಲೆ, ಆ ಬಟ್ಟೆ ಮೇಲೆ ಹಾಗೆ ಕವರ್ ಆಗಿಬಿಡುತ್ತೆ. ಸರಿ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ತೀನಿ. ಇವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಒರೆಸ್ಬಿಟ್ರೆ ಸಾಕು, ಫುಲ್ ಶೈನಿಂಗ್ ಆಗಿ ನೀಟಾಗಿ ಕಾಣಿಸುತ್ತೆ. ಇದು ವರ್ತ್ ಇದೆ ನಿಜವಾಗ್ಲೂ. 4 ಸೀಟರ್ಗಿಂತ ತುಂಬ ದೊಡ್ಡದು ಬರುತ್ತೆ. ಒಂದು ಸ್ವಲ್ಪ ಹೂವು ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಇಲ್ಲ ಹೇಳಿದ್ನಲ್ಲ ನಮ್ಮ ಮನೆ ಪಕ್ಕದಲ್ಲೇ ಒಂದು ಫ್ಲವರ್ ಶಾಪ್ ಇದೆ ಅಂತ, ಯಾವಾಗ ಬೇಕಾದರೂ ಹಿಂಗೆ ನಡ್ಕೊಂಡೋಗಿ ತಂದ್ಬಿಡ್ಬೋದು. ಅದಕ್ಕೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಇದು ತಂದ್ಕೊಂಡಿದ್ದಾರೆ. ಈಗ ನಾನು ಹೋಗಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಲೀವ್ಸ್ ಎಲ್ಲ ತರ್ತಿದ್ದೆ. ಅವ್ರು ಬರೀ ಹೂವು ಮಾತ್ರ ತಂದಿದ್ದಾರೆ. ಎಂಥ ಲುಕ್ಕೇ ಬರಲ್ಲ ಇದು, ಗೊತ್ತಾ? ಒಂದೇ ಒಂದು ಸಣ್ಣ ಅದು ಗ್ರೀನ್ ಕಲರ್ ಲೀವ್ಸ್ ಎಲ್ಲ ಬರುತ್ತಲ್ಲ, ಅದು ಒಂದೇ ಒಂದು ಇದ್ದಿದ್ರು ಎಷ್ಟು ಮನೆಯವ್ರಿಗೆ ಅಷ್ಟೇ ಗೊತ್ತಾಗೋದು. ಸರಿ, ಅದನ್ನ ಆಮೇಲೆ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ನೀರು ತುಂಬಿಟ್ಟು. ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ಫೈನಲ್ ಆಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಅದಕ್ಕೂ ಮುಂಚೆಗೆ ಇದೊಂದು ಫ್ರೇಮ್ ಇತ್ತು ನನ್ನ ಹತ್ರ. ಇದು ನಾನು ಆ ಮನೆಗೆ ತೊಗೊಂಡಿದ್ದೆ ಎಲ್ಲಾದ್ರೂ ಹಾಕಬೇಕು ಅಂತ. ಅದು ಏಂತಕ್ಕೆ ಹಾಕಲಿಲ್ಲ ಅಂತ ಗೊತ್ತಿಲ್ಲ, ವಾರ್ಡ್ರೋಬಲ್ಲಿ ಹಾಗೆ ಇಟ್ಕೊಂಡಿದ್ದೆ ಇದನ್ನು. ಸರಿ, ಇಲ್ಲಿ ಹಾಕೋಣ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಲ್ಲಿ ನಾನು ಗಡಿಯಾರ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಗಡಿಯಾರ ಹಾಕೋಣ, ಇದನ್ನು ಹಾಕೋಣ. ಎಂಟ್ರಿ ಆಗ್ತಿದ್ದಂಗೆನೆ ಇಲ್ಲೇ ಇದೆ ಆಲ್ರೆಡಿ, ಬಟ್ ಇಲ್ಲೊಂದು ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಗಡಿಯಾರನೇ ಚೆನ್ನಾಗಿ ಕಾಣಿಸುತ್ತಲ್ವಾ? ಇದು ಬೇರೆ ಕಡೆ ಹಾಕೊಳ್ಳೋಣ. ಇದನ್ನು ಬೇರೆ ನನಗೆ ಅಲ್ಲಿ ಅಂದ್ಕೊಂಡೆ, ಅಲ್ಲಿ ಖಾಲಿ ಇತ್ತು ಗೋಡೆ. ಇವೆಲ್ಲ ಏನು ಮೊಳೆ ಹೊಡೆಯಂಗಿಲ್ಲ, ಸುಮ್ಮನೆ ಹಿಂಗೆ ಸ್ಟಿಕ್ಕರ್ ತೆಗೆದು ಅಂಟಿಸೋದು, ಬೇಕಾದಂಗೆ ಕಿತ್ಕೊಂಡ್ರೆ ಸ್ವಲ್ಪ ಪೇಂಟ್ ಹೋಗುತ್ತೆ ಅಷ್ಟೇ. ಇದು ನಾನು ಆ ಮನೇಲಿ ತೊಗೊಂಡಿದ್ದು, ಸುಮಾರು ತಿಂಗಳಾಗೋಯ್ತು. ಇದೊಂದು ಏನು ತಿಂಗಳು ಮೇಲೆ ಜಾಸ್ತಿನೇ ಆಯಿತು. ಮತ್ತು ಇದು ಡೈನಿಂಗ್ ಟೇಬಲ್ ಕವರ್ ಕೂಡ ಚೇಂಜ್ ಮಾಡಿದೆ. ಪಿಂಕ್ ಇತ್ತು, ಪಿಂಕ್ ಹಾಕಿದ್ರೆ ಬ್ರೈಟಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಒಂಥರ ಕಾಮಾಗಿ ಕಾಣಿಸುತ್ತೆ. ಗ್ರೀನ್ ಕಲರ್ ಥೆರಪಿ ಅಂತೆಲ್ಲ ಮಾಡ್ತಾರಲ್ವಾ, ಅದು ನಿಜ ಅಂತ ಅನಿಸುತ್ತೆ. ಇದು ಫುಲ್ಲು ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಎಷ್ಟು ನೀಟಾಗೆಲ್ಲ ಒರೆಸಿ ಸೆಟ್ ಮಾಡಿದ್ದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಗ್ರೀನ್ ಥೀಮಲ್ಲೇ ಇರಲಿ ಅಲ್ವಾ, ಗ್ರೀನ್ ಒಂಥರ ರಿಲ್ಯಾಕ್ಸ್ ಕಣ್ಣಿಗೆ. ಅದಕ್ಕೆ ಅದಿರಲಿ, ಇದನ್ನು ನಾನು ಬೇರೆ ಕಡೆ ಹಾಕ್ತೀನಿ. ಅಲ್ಲಿಗೆ ಗಡಿಯಾರ ಹಾಕ್ಬಿಡೋಣ. ಅದೊಂದು ಗಡಿಯಾರ ಒಂದು ಹಾಕಿದ್ರೆ ಸ್ವಲ್ಪ ಪಾತ್ರೆನೆಲ್ಲ ತೊಳ್ಬಿಟ್ಟು ಸುಮಾರಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇರೋದ್ರಲ್ಲೇ ಅಡುಗೆ ಮನೆ ಇವಾಗ ನಂಗೆ ಸಖತ್ ಖುಷಿಯಾಗಿ ಕಾಣಿಸ್ತಾ ಇದೆ. ನೋಡೋದಕ್ಕೂ ತುಂಬ ಒಂಥರ ಬ್ರೈಟಾಗೆ. ನಮ್ಮನೆಗೆ ಲೈಟ್ ಹಾಕ್ಸಿದ್ನಲ್ಲ, ಹೆವಿ ಬ್ರೈಟ್ನೆಸ್ ಇತ್ತು. ಮತ್ತು ಅದು ಬಂದ್ಬಿಟ್ಟು ಡೈರೆಕ್ಟಾಗಿ ಈ ಪೊಸಿಷನಲ್ಲಿ ಹಾಕಿರ್ಲಿಲ್ಲ, ಲೈಟು ಹಿಂಗೆ ಹಾಕಿದ್ವಿ, ಗೋಡೆಗೆ ಹಿಂಗೆ ಹೊಡಿಸಿದ್ವಿ ತಾನೇ. ಅದು ಬಂದು ಡೈರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡಿತಾ ಇತ್ತು. ಇದು ಹಿಂಗೆ ಕಾಣ್ತಾ ಇದೆ, ಇದು ಲೈಟಿಂಗ್ ಫುಲ್ ಕೆಳಗಡೆ ಬರ್ತದೆ. ಅದು ಹಿಂಗಿತ್ತು. ನನಗೆ ಕಣ್ಣೇನಾಗಿತ್ತು ಅಂದರೆ ಲೈಟ್ ಆನ್ ಮಾಡಿದ ತಕ್ಷಣ ಕಣ್ಣು ಹೋಗಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾ ಇತ್ತು. ನೀವು ಹಾಕ್ಸಂಗಿದ್ರೆ ಅದೊಂದು ನನಗೆ ನೆನಪಾಯ್ತು, ಅದಕ್ಕೆ ಹೇಳಿದೆ. ಹಿಂಗೆ ಡೌನ್ ವರ್ಡ್ಸ್ ಎಲ್ಲ ಹಾಕ್ಸ್ಕೊಳ್ಳಿ. ಹಿಂಗೆ ಡೈರೆಕ್ಟ್ ನಮ್ಮ ಫೇಸ್ ಗುಡಿಯಂಗೆ ಹಾಕ್ಕೊಂಡ್ರೆ ನಾವು ಕಣ್ಣೇ ಬಿಡೋಕ್ಕಾಗಲ್ಲ ಅಡುಗೆ ಮನೆಯಲ್ಲಿ. ಕಣ್ಣಿಗೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. LED ಲೈಟ್ ಅಲ್ವಾ, ಹಾಗಾಗಿ ಇನ್ನು ಏನೂ ಇಲ್ಲ. ಇಷ್ಟೇ, ಈಗ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನೇನು ಜಾಸ್ತಿ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗಂಗೆ ಸಿಗ್ದಂಗೆ ಎಷ್ಟು ಹುಷಾರಾಗಿ ಇಟ್ಟಿದ್ದೆ ಆಗ ತನಕ ಇರಲಿ. ಯಾಕೆಂದರೆ ಇದು ಮುಳ್ಳುಗಳಿದೆ ಅಲ್ಲ, ತುಂಬ ಇದಾಗಿದೆ. ಮೇಲ್ಗಡೆ ಏನೂ ಕ್ಲೋಸ್ ಆಗಿಲ್ಲ. ಹಂಗೂ ಎತ್ಕೊಂಡು ಎಲ್ಲ ಸಪ್ರೇಟ್ ಮಾಡಿ ರಿಪೇರಿ ಕೆಲಸ ಮಾಡಿಟ್ಟಿದ್ದ ನಮ್ಮ ಮನೆಯವ್ರು. ಇವಾಗ ಸರಿ ಮಾಡಿಕೊಟ್ರು. ಅದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ಈ ಡಬಲ್ ಸೈಡ್ ಟೇಪ್ ಬರುತ್ತಲ್ಲ, ಅದು ಏನು ಗೋಡೆಗಳಿಗೆ ವರ್ಕ್ ಆಗಲ್ಲ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವೇನಾದರೂ ಬಾಡಿಗೆ ಮನೇಲಿತ್ತು ಅಥವಾ ಸ್ವಂತ ಮನೆಯಲ್ಲೇ ಮೊಳೆ ಹೊಡೆಯೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ತೊಗೊಂಡ್ಬಿಟ್ರೆ ಆರಾಮಾಗಿ ಅಂಟಿಸ್ಬೋದು. ತುಂಬ ಗ್ರಿಪ್ಪಾಗಿ ನಿಲ್ಲುತ್ತೆ. ನಾನು ಇದ್ರದ್ದು ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿದ್ರಿ ಅಲ್ವಾ, ನಾನೆಲ್ಲ ತೊಗೊಂಡಾಗ ಲಿಂಕ್ ಹಾಕಿ ಅಂತ. ಹಾಕಿರಲಿಲ್ಲ. ನನಗೆ ಸರಿ ಎಲ್ಲದ್ರದ್ದು ಲಿಂಕ್ ಹಾಕ್ತೀನಿ ನಾನು ಈ ವಿಡಿಯೋ ಕೆಳಗಡೆ. ಎಲ್ಲ ಹಾಕ್ಲಿ, ನನಗೆ ಎಡ್ಕತ್ತಾ ಇಲ್ಲ ಹಾಕ್ಲ ಇಷ್ಟ ಮೇಲೆ. ಅದು ನಟ್ ಥರನೂ ಕೊಟ್ಟಿದ್ದಾರೆ, ಹಾಗೆ ಟೈಟ್ ಮಾಡ್ಬೋದು. ಇದನ್ನು ಈ ಥರ ಹಾಕೋದು. ಅದು ಬಟನ್ ದೊಡ್ಡಾಯಿತು ಅಂತ ಅನಿಸ್ತಾ ಇದೆ. ಸುಮ್ಮನೆ
ಬಟನ್ ದೊಡ್ಡದಾಗಿದೆ. ಕರೆಕ್ಟಾಗಿದೆ. ಇದು ಯಾಕೆ ಈ ಥರ ಪೊಸಿಷನಲ್ಲಿ ಕೊಟ್ಟವ್ರೆ ಅಂತಂದರೆ, ಇಲ್ಲಿ ಎಕ್ಸ್ಟ್ರಾ ನೋಡಿ ಈ ಥರ ಒಂದು ಕಪ್ ಕೊಟ್ಟಿದ್ದಾರೆ, ಇದ್ರೊಳಗಡೆ ಹಾಕೋತಾರ ಅಲ್ವಾ. ನನಗಿಲ್ಲಿ ಮಿರರ್ ಹಾಕಬೇಕು ಅಂತ ಇತ್ತು. ನಮ್ಮ ಮನೆಯವ್ರು ಹೇಳಿದ್ರು ಈ ಮುಖಕ್ಕೆ ಫೇಸ್ಗೆ ಇಲ್ಲಿಗೆ ಬರುತ್ತೆ, ಮಿರರ್ ಎಲ್ಲ ಹಾಕಿದ್ರೆ ಏನು ಯೂಸ್ ಆಗಲ್ಲ ಅಂದ್ಬಿಟ್ಟು ಮಿರರ್ ಏನು ಬೇಡ ಅಂತ ಇದನ್ನೇ ಹಾಕೊತಾ ಇದ್ದೀನಿ. ಅಲ್ಲೊಂದಿದೆ ಇಲ್ಲೊಂದಿದೆ. ಇದಕ್ಕೆ ಈ ಥರ ಕಪ್ ಕೊಟ್ಟಿದ್ದಾರಲ್ವ, ಡಬಲ್ ಸೈಡ್ ಟೇಪ್ ಹಾಕ್ಬಿಟ್ಟು ಕಪ್ ಹಾಕೋದು ಒಂಥರ ಏನೋ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಅದು 12 ಸೀದಾ ಬಂದಿಲ್ಲ, ಸೈಡ್ಗೆ ಇದೆ. ಪರವಾಗಿಲ್ಲ, ಗೊತ್ತಾಗುತ್ತಲ್ಲ ಅದೇ 12 ಅಂತ. ಇದೆಲ್ಲ ಹಾಕೋದು, ಇದು ಡ್ರಾಪ್ಸ್. ಅದೇ ಅಷ್ಟತ್ರ ಹಾಕ್ಬಿಟ್ಟೆ ಅದ್ರೊಳಗ ಹಿಂಗ. ಸರಿ ಕೆಳಗೆ ಹೋಯ್ತು ಗ್ಲಾಸು. ನಾನೆಲ್ಲ ಪಕ್ಕಕ್ಕೆ ಹಾಕೋದು ಅನ್ಕೊಂಡ್ಬಿಟ್ಟೆ. ಹೋಯ್ತಾ? ಮತ್ತೆ ಅದನ್ನ ಸೆಂಟ್ರಲ್ ಇಡಬೇಕು. ಏನ್ ಮಾಡೋದು? ಚೆಲ್ಲಿ ಆಚೆಗೆ ಹೋಗೋ ಥರ ಹಿಂಗೆ ಎತ್ತು ಚಿನ್ನು ಎತ್ಬಿಡು. ಹೊಸ ಇದ್ದೇ ಎತ್ಬಿಡ್ಲ? ಬರ್ತಾ ಇಲ್ಲ. ಕರೆಕ್ಟಾಗಿದೆ ಬಿಡ್ತೀನಿ. ಇದನ್ನೆಲ್ಲ ಹಾಕ್ಲಿ. ಹಿಂಗ 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 ಅದು ಪಿಕ್ಚರ್ ನೋಡಿ ಹಾಕ್ಬೇಕಿತ್ತು. ಮಿಸ್ಟೇಕ್ ಆಯ್ತು. ಇರ್ಲಿ ಬಿಡಿ, ನನಗೆ ಇಷ್ಟೇ ಸಾಕು. ಬೇಡ, ಇದು ಬೇಡ. ಇದು ಗೊತ್ತಿಲ್ಲ. ನಾನು ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಕೆಲಸ ಫಾಸ್ಟ್ ಅರ್ಜೆಂಟಲ್ಲಿ ಮಿಸ್ಟೇಕ್ಸ್ ಜಾಸ್ತಿ ಮಾಡಿಬಿಡ್ತೀನಿ. ನಮ್ಮ ಮನೆಯವ್ರ ಪಕ್ಕ ನೋಡಿ ಈ ಥರ ಹಾಕಬೇಕಾಗಿತ್ತು, ಫೋನಲ್ಲಿ ಈ ಥರ ಇದೆ, ನಾನು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ನಾನು ಹೋಗ್ಲಿ ಬಿಡು ಬೇಡ ಹಂಗೆ ಇದ್ರೆ ಆಯಿತು ಅಂತ ಇದ್ದೆ. ನಮ್ಮ ಮನೆಯವ್ರು ಇಲ್ಲ ತೆಗೆದುಬಿಟ್ಟು ಪರ್ಫೆಕ್ಟಾಗಿ ಹಾಕಬೇಕು, ಅವರಿಗೆಲ್ಲ ತಾಳ್ಮೆ ಜಾಸ್ತಿ ಮತ್ತು ಪರ್ಫೆಕ್ಷನ್ ಜಾಸ್ತಿ, ಹೀಗೆ ಇರಬೇಕು ಆಯಿತು ಅಂತ ಹೇಳಿ ಎಲ್ಲ ತೆಗೆದು ಮತ್ತೆ ಅದನ್ನು ಹಾಗೆ ಅಂಟಿಸಿ ನೀಟ್ ಮಾಡಿ ಕೊಟ್ಟರು. ಎಲ್ಲದರಲ್ಲೂ ಅಷ್ಟೇ ನೀಟಾಗಿ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಆ ಥರ ಜಾಸ್ತಿ, ಅವರು ಸ್ವಲ್ಪ ಪೇಷನ್ಸ್ ಜಾಸ್ತಿ. ಸೊ ಈ ಥರ ಬರಬೇಕಿತ್ತು. ಫೈನಲಿ ಅದೇ ಥರ ಬಂತು. ಮತ್ತು ಫೈನಲ್ ಆಗಿ ಎಲ್ಲನೂ ರೆಡಿ ಆಯಿತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ, ನಮ್ಮ ಮನೆಯವ್ರಿಗೆ ಒಂದಿಷ್ಟು ಹೂವು ಏನಾದರೂ ಇದ್ದರೆ ವಾಸಲ್ಲಿ ಹಾಕಿಟ್ಟಿದ್ರೆ ಡೈನಿಂಗ್ ಟೇಬಲ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೇಳಿದೆ ಅಷ್ಟೇ. ಅವರು ನಮ್ಮನೆ ಪಕ್ಕದಲ್ಲೇ ಸಿಗುತ್ತೆ ಇವಾಗ. ಹಾಗೆ ಹೋಗಿ ಒಂದು ಸ್ವಲ್ಪ ಹೂವು ಎಲ್ಲ ತೊಗೊಂಡು ಬಂದರು. ತೊಗೊಂಡು ಬಂದ ತಕ್ಷಣ ನಾನು ಹಾಗೆಲ್ಲ ವಾಸ್ಗೆಲ್ಲ ನೀರು ಹಾಕಿ ನೀಟಾಗಿಟ್ಟೆ. ಅಂದರೆ ಫೈನಲ್ ವಿಡಿಯೋ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಷ್ಟೇ. ಇನ್ನೂ ಚೆನ್ನಾಗಿರೋ ಹೂವು ಸಿಗುತ್ತೆ. ನಮ್ಮ ಮನೆಯವ್ರಿಗೆ ಅದು ಕಾಂಬಿನೇಷನ್ ಮಾಡಕ್ಕೆ ಬಂದ್ವಿಲ್ಲ. ಫೋಟೋದಲ್ಲಿ ಅವರು ಅಲ್ಲಿ ಹೋದ ತಕ್ಷಣ ನನಗೆ ಫೋಟೋ ತೆಗೆದು ಕಳಿಸ್ತಾರೆ. ಇಲ್ಲಿ ಫ್ಲವರ್ ಶಾಪಲ್ಲಿ ಈ ಥರ ಫ್ಲವರ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಬಾಯಲ್ಲಿ ಹೇಳಿದ್ದು ಒಂದು, ಅವ್ರು ಅರ್ಥ ಮಾಡ್ಕೊಂಡು ತಂದಿದ್ದು ಒಂದು. ಇನ್ನು ಎಕ್ಸ್ಟ್ರಾ ಲೀವ್ಸ್ ಎಲ್ಲ ತೊಗೊಂಡು ಬಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾಸ್ಗೆ. ಸರಿ, ಇದನ್ನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ಫುಲ್ ಆಗಿ. ಫೈನಲ್ ಆಗಿ ನಮ್ಮ ಅಡುಗೆ ಮನೆ ಈ ಥರ ರೆಡಿ ಆಯಿತು. ಮತ್ತು ಅದಕ್ಕೆ ಒಂದು ಪಾಟು ತೊಗೊಂಡು ಬಂದಿದ್ದೆ, ಹ್ಯಾಂಗಿಂಗ್ ಪಾಟು. ಆ ವಿಂಡೋ ಹತ್ರ ಹಾಕೋಣ ಅಂತ, ಯಾಕೆಂದರೆ ಆ ವಿಂಡೋ ಹತ್ರ ಸಿಕ್ಕಾಪಟ್ಟೆ ಬಿಸಿಲು ಬರುತ್ತೆ, ಹಂಗಾದ್ರೆ ಗಿಡಗಳು ಹಾಳಾಗೋದಿಲ್ಲ. ಒಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದ್ರು. ಬೆಳಗ್ಗೆ ತಕ್ಷಣ ನೀವು ನೋಡಿದ್ರಲ್ಲ ಕಿಚನ್ ಒಳಗಡೆ ತುಂಬ ಬೆಳಕು ಮತ್ತು ಬಿಸಿಲು ಬರುತ್ತೆ. ಅದಕ್ಕೆ ನಾನು ಈ ಥರ ಮನಿ ಪ್ಲ್ಯಾಂಟ್ ತರಿಸಿದ್ದೆ, ಅದು ಬೊಕ್ಕೆ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಇನ್ನು ಹ್ಯಾಂಗಿಂಗ್ ಅಂತಂದರೆ ಇಳೆ ಬೀಳುತ್ತಲ್ಲ, ಅದು ಏನು ಬೇಡ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಬೊಕ್ಕೆ ಥರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ಲಿ ಮನಿ ಪ್ಲ್ಯಾಂಟ್ ಅನ್ನ ಹಾಕಿದ್ದೀನಿ. ಅದರೊಳಗೆ ನಾನು 2 ಗಿಡ ಮಾಡಿದೆ. ಇನ್ನೊಂದು ಪಾಟು ಒಂದು ಖಾಲಿ ಇತ್ತು, ಅದಕ್ಕೊಂದಾಯಿತು, ಇದಕ್ಕೊಂದಾಯಿತು. ಸೊ ಇದನ್ನು ಹಂಗೆ ಜಸ್ಟ್ ಹ್ಯಾಂಗ್ ಮಾಡ್ತೀನಿ. ಆ 2 ಗಿಡಗಳಿಗೆ ಒಳ್ಳೆ ಬಿಸಿಲು ಬರುತ್ತೆ ಬೆಳಗ್ಗೆ. ಸೊ ಹಂಗೆ ಫೈನಲ್ ಆಗಿ ನನ್ನ ಅಡುಗೆ ಮನೆ ಈ ಥರ ಕಾಣಿಸ್ತಾ ಇದೆ. ಒಂದ್ಸರಿ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ ಹೇಳಿ. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಟ್ರೈ ಮಾಡಿ. ನನಗೆ ಇನ್ನೂ DIY ಮಾಡಬೇಕಂತ ಎಲ್ಲ ಇತ್ತು, ಬಟ್ ಸಡನ್ಲಿ ನನಗೇನಾಯಿತು ಅಂತ ಗೊತ್ತಿಲ್ಲ. ನನಗೆ ಬೇರೆ ಏನು ಐಡಿಯಾಸ್ ಬರಲಿಲ್ಲ. ಇರೋದನ್ನು ನೀಟಾಗಿ ಜೋಡಿಸಿ ಅಡುಗೆ ಮನೆ ಕ್ಲೀನ್ ಆದರೆ ನೆಕ್ಸ್ಟ್ ಹಂಗೆ ಡೇ ಬೈ ಡೇ ಏನಾದರೂ ಚೆನ್ನಾಗಿ ಮಾಡ್ಕೋಬೋದು ಅಂತ. ಸೊ ಇದಕ್ಕಿಂತ ಜಾಸ್ತಿ ಮೆಸ್ಅಪ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಇಷ್ಟೇ ಸಾಕಾಯಿತು ಅಂತ ಅಂದ್ಕೊಂಡು ಇಷ್ಟೇ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಏನಂತಂದರೆ 2 ಟ್ಯಾಪ್ ಕೊಟ್ಟಿದ್ದಾರಲ್ಲ, ಒಂದರಲ್ಲಿ ಕಂಪ್ಲೀಟಾಗಿ ಕಾವೇರಿ ನೀರು ಬರುತ್ತೆ, ಇನ್ನೊಂದರಲ್ಲಿ ಬೋರ್ವೆಲ್ ನೀರು ಬರುತ್ತೆ. ಸೊ ಪಾತ್ರೆ ಏನಾದರೂ ತೊಳೆಯೋಕೆ ನಾನು ಎಲ್ಲನೂ ಕಾವೇರಿ ನೀರಲ್ಲೇ ತೊಳ್ಕೊತೀನಿ. ಚೆನ್ನಾಗಿರುತ್ತೆ ಅಡುಗೆ ಮಾಡೋ ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಮತ್ತು ತರಕಾರಿ ತೊಳೆಯಂಗಿದ್ರೆ ಅದಕ್ಕೆಲ್ಲನೂ ಕೂಡ ಅದೇ ನೀರು ಯೂಸ್ ಮಾಡ್ತೀವಿ. ಫಿಲ್ಟರ್ಗೂ ಅಷ್ಟೇ ಡೈರೆಕ್ಟಾಗಿ ಕಾವೇರಿ ನೀರು ಹೋಗಂಗೆ ಮಾಡಿದ್ದಾರೆ. ಇನ್ನು ಇಲ್ಲಿ ಕೂಡ ಅಷ್ಟೇ ವಿಂಡೋ ಓಪನ್ ಮಾಡಿದ್ರೆ ಬೆಳಗ್ಗೆ
ಬೆಳಗ್ಗೆ ಹೊತ್ತು ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಅಪೋಸಿಟ್ ಮನೆ ಏನಿಲ್ಲ, ರೋಡ್ ಇರೋದ್ರಿಂದ ಗಿಡಗಳಿಗೆ ತುಂಬ ಬೆಳಕು ಬಂದಾಗ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹ್ಯಾಂಗ್ ಮಾಡಿದೆ. ಇಲ್ಲಿ ನಾರ್ಮಲ್ ನನ್ನ ಹತ್ರ ಇದ್ದಿದ್ದು ಮನಿ ಪ್ಲ್ಯಾಂಟು. ಅಮ್ಮನೇಲಿ ಇದ್ದಾಗ ತುಂಬ ಬೆಳಿತಾನೂ ಇರಲಿಲ್ಲ, ಚೆನ್ನಾಗೂ ಆಗ್ತಾ ಇರಲಿಲ್ಲ, ಅಂದರೆ ಕತ್ಲೇಲೇ ಇತ್ತಲ್ಲ. ಇಲ್ಲಿ ಬಂದಮೇಲೆ ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಾಗಿದೆ. ಅದು ಯೆಲ್ಲೋ ಕಲರ್ ಪಾಟು ಇದೆಯಲ್ಲ ಅದು, ಸೊ ಅದು ಚೆನ್ನಾಗಿದೆ. ಮತ್ತು ಇಲ್ಲಿ 3 ಬರ್ನರ್ ಗ್ಯಾಸ್ ಇಟ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿದೆ ಇಲ್ಲಿನೂ ಕೂಡ. ಎಷ್ಟು ಚಿಕ್ಕದಾಗಿದ್ರೂ ಅಷ್ಟೇ ಚೊಕ್ಕದಾಗಿದೆ. ಎಲ್ಲ ಡಿಪೆಂಡ್ ನಾವು ಅಂದ್ಕೊಳ್ಳೋದ್ರ ಮೇಲೆ, ಮತ್ತು ನಾವು ಅಡುಗೆ ಮನೆ ಅಲ್ವಾ, ನಾವಿರೋ ಜಾಗನ ಹೆಂಗೆ ಇಟ್ಕೊಳ್ತೀವೋ ಅದ್ರ ಮೇಲೇ ಹೋಗುತ್ತೆ ಎಲ್ಲನೂ ಕೂಡ. ಸ್ಟೋರೇಜ್ಗೆಲ್ಲನೂ ಕೂಡ ಎಷ್ಟು ಪರ್ಫೆಕ್ಟಾಗಿ ಬೇಕೋ ನಮಗೆ ಅಷ್ಟು ನೀಟಾಗೆ ಕೊಟ್ಟಿದ್ದಾರೆ. ಸೊ ಈ ಥರ ಕಾಣಿಸ್ತಾ ಇದೆ ಇವಾಗ ಅಡುಗೆ ಮನೆ ಫೈನಲ್ ಆಗಿ. ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅಡುಗೆ ಮಾಡೋದಕ್ಕೆ. ಈ ಥರ ಇದ್ದು ಅಡುಗೆ ಮಾಡೋದಕ್ಕೆ ಯಾವುದಾದ್ರೂ ಸ್ಟಿಕ್ಕರ್ ಕೋಟ್ಸಲ್ಲಿ ಬಂದರೆ ಚೆನ್ನಾಗಿರ್ತಾಯಿತ್ತು ಅಂತ ಆಮೇಲೆ ಅನ್ನಿಸ್ತು. ಯಾಕೆಂತಂದರೆ ಇದು ಕಾರ್ಡ್ಬೋರ್ಡಿಂದು ಅಷ್ಟು ಜಾಸ್ತಿ ದಿವಸ ಇರೋದಿಲ್ಲ ನೀಟಾಗೆ, ಹಾಗಾಗಿ. ಸೊ ಈ ರೀತಿಯಾಗಿ ಎಲ್ಲ ಕ್ಲೀನ್ ಮಾಡಿ ಫೈನಲ್ ಆಗಿ ನನ್ನ ಅಡುಗೆ ಮನೆನ ಕೂಡ ಒಂದು ಲೆವೆಲ್ಲಿಗೆ ಸೆಟಪ್ ಮಾಡ್ಕೊಂಡಿದ್ದೀನಿ. ಇನ್ಮೇಲಿಂದ ಜಾಸ್ತಿ ರೆಸಿಪೀಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎವ್ರಿ ಡೇ ಶಾರ್ಟ್ ವಿಡಿಯೋಸಲ್ಲಾಗಲಿ ಅಥವಾ ಲಾಂಗ್ ವಿಡಿಯೋದಲ್ಲಾಗಲಿ ನನ್ನ ಹಳೆಯ ಒಂದು ರೆಸಿಪೀಸ್ಗಳನ್ನ ಯಾವುದಾದ್ರೂ ನೀವು ನೋಡಿ ಮಿಸ್ ಮಾಡ್ಕೊಂಡಿದ್ದು ಅಥವಾ ರೆಸಿಪಿ ಸಿಕ್ಕಿಲ್ಲ ಆ ಥರ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಶಾರ್ಟ್ ವಿಡಿಯೋದಲ್ಲಿ ಇದ್ದಾಗ ಕ್ವಿಕ್ಕಾಗಿ ನಿಮಗೂ ಕೂಡ ರೆಸಿಪಿ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಲಾಂಗ್ ವಿಡಿಯೋದಲ್ಲಿ ನನ್ನ ರೆಸಿಪಿಗಳು ನನಗೆ ಸಿಗೋದಿಲ್ಲ ಮತ್ತು ನಿಮಗೆ ಸಿಗೋದು ಇನ್ನೂ ಡೌಟು. ಸೊ ಹಾಗಾಗಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಎವ್ರಿ ಡೇ ಶಾರ್ಟ್ ವಿಡಿಯೋ ಲಾಂಗ್ ವಿಡಿಯೋದಲ್ಲಿ ನಿಮಗೆ ಸಿಗೋದಕ್ಕೆ. ಸೊ ಹಾಗೆ ನನ್ನ ಹಸ್ಬೆಂಡ್ ಜೊತೆಗೆ ಒಂದು ರೀಲ್ ಮಾಡಿ ಹಾಕಿದೆ ಇದೇ ಜಾಗದಲ್ಲಿ. ಅಂದರೆ ಕಿಚನ್ ಮೇಕ್ ಓವರ್ ಆದಮೇಲೆ, ಕಂಪ್ಲೀಟ್ ಕಿಚನ್ ಮೇಕ್ ಓವರ್ ಆದಮೇಲೆ ಒಂದು ರೀಲ್ ಮಾಡಬೇಕು ಅನ್ನಿಸ್ತು ಕಾಫಿ ಕುಡಿಯೋ ಟೈಮಲ್ಲಿ. ಸೊ ಅದನ್ನು ಒಂದು ಮೆಮೊರಿ ಆಗಿ ನಾನು ಕ್ರಿಯೇಟ್ ಮಾಡಿದೆ. ತುಂಬ ಜನ ಇಷ್ಟಪಟ್ರಿ, ಸಿಕ್ಕಾಪಟ್ಟೆ ಪ್ರೀತಿ ಕೊಟ್ಟಿದ್ದೀರಾ ಆ ಶಾರ್ಟ್ ವಿಡಿಯೋಗೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡ್ತೀನಿ. ಅದ್ರ ಜೊತೆ ಕೊನೆಯದಾಗ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ಒಬ್ಬ ಗಂಡಸು ಮಾತ್ರ ತುಂಬ ಸ್ಟ್ರಾಂಗ್ ಆಗಿರೋ ಹೆಣ್ಮಕ್ಳನ್ನ ನಿಭಾಯಿಸೋಕ್ಕೆ ಸಾಧ್ಯ. ವೀಕ್ ಮೈಂಡ್ ಸೆಟ್ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ರಾಂಗ್ ಆಗಿರೋ ಹೆಣ್ಮಕ್ಳನ್ನ ಆ್ಯಟಿಟ್ಯೂಡು ಅಥವಾ ದುಡ್ಡಿನ ದುರಂಕಾರ, ದೌಲತ್ತು ಅಥವಾ ಅವಳನ್ನು ಕಂಟ್ರೋಲ್ ಮಾಡೋದು, ನೀನು ಏನು ಮಾಡಿಕೊಡ್ದು, ನೀನು ಎಕ್ಸ್ಟ್ರಾ ಯಾವ ದಾರಿನೂ ನಿನಗೆ ಬಿಡಲ್ಲ ಅಂತ ಇಟ್ಕೊಳ್ಳೋದು. ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋ ಗಂಡ್ಸ್ ಮಾತ್ರನೇ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋ ಹೆಣ್ಮಕ್ಳನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ವೀಕ್ ಮೈಂಡ್ ಸೆಟ್ ಇರೋರು ಅವ್ರು ಏನು ಮಾಡಿದ್ರು ಅವ್ರಂಗೆ ವೀಕ್ ಮಾಡ್ತಾರೆ ಆ ಹೆಣ್ಮಕ್ಳನ್ನ, ಸ್ಟ್ರಾಂಗ್ ಆಗಿರೋದಕ್ಕೆ ಬಿಡೋದಿಲ್ಲ. ಸೊ ನೀವು ಯಾವಾಗಲೂ ಸ್ಟ್ರಾಂಗ್ ಮೈಂಡ್ ಸೆಟ್ಟಲ್ಲಿರಿ, ಆವಾಗ ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹೇಳೋದನ್ನು ಮರಿಬೇಡಿ.